ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಜೆಇ ಅಪ್ಲಿಕೇಶನನ್ನು ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಜೆಇ ಎಕ್ಸಾಮಿನೇಷನ್ ಸ್ಕೆಡ್ಯೂಲ್ ಬಗ್ಗೆ, ಸಿಲೆಬಸ್ ಬಗ್ಗೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೆ. ಇವತ್ತು ನಾವು ಜೆಇ ಅಪ್ಲಿಕೇಶನನ್ನು ಯಾವ ಥರ ಅಪ್ಲೈ ಮಾಡೋದು, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು, ಹಾಗೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಫಸ್ಟು ರಿಜಿಸ್ಟ್ರೇಷನ್ಗೆ ವೆಬ್ಸೈಟಿಗೆ ಬರೋಣ. ಅದಾದಮೇಲೆ ಡಾಕ್ಯುಮೆಂಟ್ಸನ್ನು ಹೇಳ್ತೀನಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ. ಫಸ್ಟು ನಾವಿಲ್ಲಿ ಜಸ್ಟ್ ಕ್ರೋಮ್ಗೆ ಹೋಗಿ, ನೀವಿಲ್ಲಿ ಬೆಟರ್ ಲ್ಯಾಪ್ಟಾಪಲ್ಲಿ ಮಾಡಿ, ಡೆಸ್ಕ್ಟಾಪಲ್ಲೂ ಸಹ ಮಾಡ್ಬೋದು. ಬಟ್ ಡೆಸ್ಕ್ಟಾಪಲ್ಲಿ ಮಾಡಬೇಕು ಅಂದರೆ ಜೊತೆಗೆ ನಿಮಗೆ ವೆಬ್ ಕ್ಯಾಮ್ ಇರಬೇಕಾಗುತ್ತೆ. ಯಾಕಂದರೆ ನಿಮಗೆ ಅಲ್ಲಿ ಒಂದು 10th ಸ್ಟೇಜ್ ಬರುತ್ತೆ, ಲೈವ್ ಕ್ಯಾಮ್ರಾ ಅಂತ ಒಂದಿರುತ್ತೆ. ಸೊ ಹಾಗಾಗಿರೋದ್ರಿಂದ ವೆಬ್ ಕ್ಯಾಮ್ ಇರಬೇಕು. ಅಥವಾ ನೀವು ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಆಟೋಮೆಟಿಕ್ ಅದರಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಲ್ಯಾಪ್ಟಾಪಲ್ಲೂ ಸಹ ನೀವು ಮಾಡಬಹುದು. ಸೊ ಫಸ್ಟ್ ಬಂದು ಜೆಇ ಮೀನ್ಸ್ 2026 ರಿಜಿಸ್ಟ್ರೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಜೆಇ ಮೇನ್ NTA.NCA ಫಸ್ಟ್ ಒನ್ ಇದೆಯಲ್ಲ, ಅದನ್ನು ಸಹ ಕ್ಲಿಕ್ ಮಾಡ್ಬೋದು, ಅಥವಾ ಸೆಕೆಂಡ್ ಒನ್, ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡಿ. ಈಗ ನಾನು ಫಸ್ಟ್ ಒನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೀವು ಕೆಳಗಡೆ ನೋಡಬಹುದು, ಇಲ್ಲಿ ಬಂದರೆ ರಿಜಿಸ್ಟ್ರೇಷನ್ ಫಾರ್ ಜೆಇ ಮೇನ್ 2026 ಸೆಷನ್ 1 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಅಂತ ಇದೆ. ನಿಮಗೆ ಎಕ್ಸಾಮಿನೇಷನ್ ಸಿಟೀಸ್ ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಇಲ್ಲಿ ಇನ್ಫಾರ್ಮೇಷನ್ ಬುಲೆಟಿನ್ ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ನಿಮಗೆ ಎಕ್ಸಾಮಿನೇಷನ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಅದನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ಇಲ್ಲಿ ನಿಮಗೆ ರಿಜಿಸ್ಟರ್ ಯುವರ್ ಸೆಲ್ಫ್ ಫಾರ್ ದ ಎಬೋ ಮೆನ್ಷನ್ಡ್ ಎಕ್ಸಾಮಿನೇಷನ್ ಅಂತ ಇದೆ. ಇದು ನ್ಯೂ ರಿಜಿಸ್ಟ್ರೇಷನ್. ಈಗ ತಾನೇ ನಾವು ಎಂಟ್ರ್ ಆಗ್ತಿರೋದ್ರಿಂದ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ನಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಸೆಕೆಂಡ್ ಫೇಸಲ್ಲಿ ನಾವು ಏನು ಮಾಡಬೇಕಂದ್ರೆ ಲಾಗಿನ್ ಆಗಬೇಕಾಗತ್ತೆ. ಓಕೆ, ಫಸ್ಟ್ ನಾವೇನು ಮಾಡಬೇಕು, ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಸೊ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೀವು ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಲೋಡ್ ಆಗ್ತಿದೆ. ಓಕೆ, ಆಯಿತು. ಈಗ ನಿಮಗೆ ಬಂತು. ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಫೇಸ್ ಕಾಣಿಸುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು. ಅಗೈನ್ ಇಲ್ಲಿ ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಇದೆ, ಮತ್ತು ವಿವ್ ಎಕ್ಸಾಮಿನೇಷನ್ ಸಿಟೀಸ್ ಇದೆ. ನೀವು ಎರಡನ್ನೂ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ ಬುಲೆಟಿನ್ ಅಷ್ಟೇ, ನಿಮಗೆ ಕಂಪ್ಲೀಟ್ ಎಕ್ಸಾಮಿನೇಷನ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬಟ್ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಒಂದು ಮಿಸ್ಟೇಕ್ ಇದೆ. ಏನಪ್ಪ ಅಂದರೆ ನಿನ್ನೆ ಒಂದು ಕ್ಲಾರಿಫೈ ಮಾಡಿದ್ದಾರೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ. ಅದು ಏನಪ್ಪ ಅಂತಂದರೆ, ಇಲ್ಲಿ ನೋಡಬಹುದು ನೀವು, ಇಲ್ಲಿ ಕ್ಯಾಲ್ಕುಲೇಟರ್ ಇದು ಇನ್ಫಾರ್ಮೇಷನ್ ಬುಲೆಟಿನ್ ಇದು. ಇದರಲ್ಲಿ ಕ್ಯಾಲ್ಕುಲೇಟರ್ ಇಸ್ ಅಲೋಡ್ ಅಂತ ಮೆನ್ಷನ್ ಮಾಡಿದ್ರು. ಇದನ್ನು ನೆನ್ನೆ ಕ್ಲಾರಿಫೈ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿದೆ ನೋಡಿ, CBT ಕ್ಯಾಲ್ಕುಲೇಟರ್ ಪ್ರಿವ್ಯೂ ಅಂತ. ಅಂದರೆ ಆನ್ ಸ್ಕ್ರೀನ್ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಟರು ಯೂಸ್ ಇದೆ ಅನ್ನುವಂಥದ್ದು ಕಂಪ್ಲೀಟಾಗಿ ಇದು ಬ್ರೌಚರಲ್ಲಿ ಬಿಟ್ಟಿದ್ರು ಇನ್ಫಾರ್ಮೇಷನ್ ಬುಲೆಟಿನಲ್ಲಿ. ಅದಾದ ನಂತರ ನಿನ್ನೆ ತಾನೇ ಅವರು ಮತ್ತೆ ಇನ್ನೊಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಕ್ಯಾಲ್ಕುಲೇಟರ್ಸ್ ಅಲೋ ಇಲ್ಲ, ಇನ್ಕ್ಲೂಡಿಂಗ್ ಈ ಕ್ಯಾಲ್ಕುಲೇಟರ್ ಸಹ ಸಿಗೋದಿಲ್ಲ. ಅದು ಬೇರೆ ಎಕ್ಸಾಮಿನೇಷನ್ಸ್ಗೆ ಬೈ ಮಿಸ್ ಆಗಿ ನಾವು ಇದನ್ನು ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಬಟ್ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಕ್ಯಾಲ್ಕುಲೇಟರ್. ಸೊ ಫಿಸಿಕಲ್ ಕ್ಯಾಲ್ಕುಲೇಟರ್ ಆರ್ ಎನಿ ಟೈಪ್ ಆಫ್ ದ ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೌಡ್ ಫಾರ್ ದ ಜೆಇ ಎಕ್ಸಾಮ್ ಅಂತ. ಇದು ಈ ಪಾಯಿಂಟನ್ನು ರಿಮೂವ್ ಮಾಡ್ಕೋಬೇಡಿ. ಸೊ ಇದು ಬೈ ಮಿಸ್ ಆಗಿ ಎಂಟ್ರ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಆ ಇನ್ಫಾರ್ಮೇಷನ್ನು ಸಹ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈಗ ಬರೋಣ ನಾವು ರಿಜಿಸ್ಟ್ರೇಷನ್ಗೆ. ಇಲ್ಲಿ ರಿಜಿಸ್ಟ್ರೇಷನಲ್ಲಿ ಕಂಪ್ಲೀಟಾಗಿ ನಿಮಗೆ ಫೀಸು ಕಂಪ್ಲೀಟಾಗಿ ಅಪ್ಲಿಕೇಶನ್ ಫೀಸು ಸಹ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು ಇಲ್ಲಿ ಆರ್ಕಿಟೆಕ್ಚರ್, BTech, ಪ್ಲ್ಯಾನಿಂಗ್, ಇಲ್ಲಿ 3 ಟೈಪ್ ಕೋರ್ಸ್ಗಳಿಗೆ ನೀವು ಸಹ ಅಪ್ಲೈ ಮಾಡ್ಬೋದು. ಒಂದು BTech, ಅಥವಾ BTech ಎರಡು ಒಂದೇ, ಅಥವಾ ಮತ್ತು ನೆಕ್ಸ್ಟ್ ಆರ್ಕಿಟೆಕ್ಚರ್ ಮತ್ತು ಪ್ಲ್ಯಾನಿಂಗ್ ಅಂತ. ಸೊ ಈ 3 ಕೋರ್ಸ್ಗಳಿಗೆ ನೀವು ಅಟ್ ಎ ಟೈಮ್ ಒಂದೇ ಸಿಂಗಲ್ ಅಪ್ಲಿಕೇಶನನ್ನು ಹಾಕ್ಬೋದು. ಫೀಸು ಸಹ ಮೆನ್ಷನ್ ಮಾಡಿದ್ದಾರೆ. ಜನರಲ್, ಮೇಲ್, ಫೀಮೇಲ್, OBC, ನಾನ್ ಕ್ರೀಮಿ ಲೇಯರ್, SC ST, PWD ಕ್ಯಾಂಡಿಡೇಟ್ಸ್, ಇದೆಲ್ಲ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಚೆಕ್ ಮಾಡ್ಕೋಬೋದು ಪೇಪರ್ಗೆ ಎಷ್ಟು ಫೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಾದ ನಂತರ ನೆಕ್ಸ್ಟ್ ಬರೋಣ ಇನ್ಸ್ಟ್ರಕ್ಷನ್ಸ್. ಹಾಗೆ ಕೆಳಗಡೆ ಬನ್ನಿ, ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಫೋಟೋ ಯಾವ ಸೈಜ್ ಇರಬೇಕಾಗತ್ತೆ, ಸಿಗ್ನೇಚರ್ ಯಾವ ಸೈಜ್ ಇರಬೇಕಾಗತ್ತೆ, ಫೈಲ್ ಸೈಜು ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮತ್ತು ಓದ್ಕೊಳ್ಳಿ ನೀಟಾಗಿ. ಅದಾದ ನಂತರ ಕೆಳಗಡೆ ಬಂದು ಇದಾದಮೇಲೆ ನಿಮಗೆ ಐ ಹ್ಯಾವ್ ಕಂಪ್ಲೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ, ಅಂದರೆ ಇದನ್ನು ಇನ್ಸ್ಟ್ರಕ್ಷನ್ಸ್ ನಾನು ಓದಿದ್ದೀನಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಇದೆ,
ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಸ್ಟೆಪ್ಗೆ ಹೋಗುತ್ತೆ. ಸೊ ರಿಜಿಸ್ಟ್ರೇಷನ್ ಸ್ಟೆಪ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಈಗ ಬರೋಣ ಫಸ್ಟ್ ಒನ್ ರಿಜಿಸ್ಟ್ರೇಷನ್ ಸ್ಟೆಪ್ಪಲ್ಲಿ ನೇಮನ್ನು ಎಂಟ್ರಿ ಮಾಡಿ ಕಂಪ್ಲೀಟಾಗಿ ಪ್ರಾಪರಾಗಿ ನೇಮ್ ಎಂಟ್ರಿ ಮಾಡಿ. ಮತ್ತು ಇದು ಆ್ಯಸ್ ಪರ್ ದ 10th ಮಾರ್ಕ್ ಶೀಟೇ ಇರಲಿ, ನೀವು ಬೇರೆ ಯಾವುದೇ ರೀತಿ ಅಂತ ನೋಡ್ಬೋದು. ಇಲ್ಲಿ ನೀವು ಆ್ಯಸ್ ಪರ್ ದ 10th ಮಾರ್ಕ್ ಶೀಟ್ ಪ್ರಕಾರವಾಗಿಯೇ ನೀವು ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈ ಯಾವುದೇ ಡಾಕ್ಯುಮೆಂಟ್ಸನ್ನು ನೀವು ಎಂಟ್ರಿ ಮಾಡಬೇಕಾದ್ರೆ ಕಂಪ್ಲೀಟಾಗಿ 10th ಮಾರ್ಕ್ ಶೀಟನ್ನು ಇಟ್ಕೊಳ್ಳಿ. ಅದರ ಬೇಸಿಸ್ ಮೇಲೇ ನೀವು ಎಲ್ಲ ಈ ನೇಮ್ಸನ್ನು ಕಂಪ್ಲೀಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಯಾಕಂದರೆ ಅವುಗಳ ಮಿಸ್ ಮ್ಯಾಚ್ ಆದರೆ ಮತ್ತೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಮತ್ತು ಮಲ್ಟಿಪಲ್ ಅಪ್ಲಿಕೇಶನ್ಸ್ ನಾಟ್ ಅಲೌಡ್, ಮಲ್ಟಿಪಲ್ ಅಪ್ಲಿಕೇಶನ್ಸನ್ನು ಹಾಕೋಂಗಿಲ್ಲ, ಒಂದೇ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಗಾರ್ಡಿಯನ್ ನೇಮ್, ಫಾದರ್ ನೇಮ್ ಮತ್ತು ಮದರ್ ನೇಮ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ. ನಿಮ್ಮ ಡೇ, ಮಂತ್, ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕನ್ಫರ್ಮ್ ಯುವರ್ ಕ್ಯಾಂಡಿಡೇಟ್ ನೇಮ್. ನಿಮ್ಮ ನೇಮನ್ನು ಮತ್ತೆ ಇನ್ನೊಂದ್ಸರಿ ರೀ ಎಂಟರ್ ಮಾಡಬೇಕಾಗತ್ತೆ. ಮೇಲೆ ಏನು ಎಂಟರ್ ಮಾಡಿದ್ದೀರೋ ಅದೇ ಮತ್ತೆ ಇನ್ನೊಂದ್ಸರಿ ರೀ ಎಂಟರ್ ಮಾಡಬೇಕಾಗತ್ತೆ. ಮತ್ತು ಫಾದರ್ ನೇಮ್ ಮತ್ತೆ ಇನ್ನೊಂದ್ಸರಿ ರೀ ಎಂಟರ್ ಮಾಡಬೇಕು. ಮದರ್ ನೇಮ್ ಮತ್ತೆ ಇನ್ನೊಂದ್ಸರಿ ರೀ ಎಂಟರ್ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಇನ್ನೊಂದ್ಸರಿ ರೀ ಎಂಟರ್ ಮಾಡಬೇಕು. ಕನ್ಫರ್ಮ್ ಜೆಂಡರ್ ಮತ್ತೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡಬೇಕಾಗತ್ತೆ. ನಿಮ್ಮ ಜೆಂಡರನ್ನು 2 ಟೈಮ್ಸ್ ಆಗುತ್ತೆ, ಯಾಕಂದರೆ ನೀವು ಮೇಲೆ ಬೈ ಮಿಸ್ಸಾಗಿ ಎಂಟರ್ ಮಾಡಿರ್ತೀರ. ಸೊ ಈಗ ಇದರಲ್ಲಿ 2 ಮ್ಯಾಚ್ ಆದರೆ ಅಂದರೆ ನೀವು 2 ಸರಿ ಎಂಟರ್ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ. ಹಾಗಾಗಿರೋದ್ರಿಂದ 2 ಟೈಮ್ಸ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ಫಸ್ಟ್ ಟೈಮ್ ಮತ್ತು ಕನ್ಫರ್ಮೇಷನ್ಗೆ ಇನ್ನೊಂದ್ಸರಿ. ಅದಾದ ನಂತರ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕು. ನಿಮ್ಮ ಈಗ ಎಲ್ಲಿದ್ದೀರಾ ಆ ಕಂಪ್ಲೀಟ್ ಅಡ್ರೆಸ್ಸನ್ನು, ಲೊಕ್ಯಾಲಿಟಿ, ಕಂಟ್ರಿ, ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್, ನಿಮ್ದು ಯಾವ ಪ್ರೆಸೆಂಟ್ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಅದಾದಮೇಲೆ ನಿಮಗಿಲ್ಲಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್, ಇಮೇಲ್ ಐ ಡಿನ ಎಂಟ್ರಿ ಮಾಡಬೇಕಾಗತ್ತೆ, ನಿಮ್ಮ ಇಮೇಲ್ ಐ ಡಿ. ಅದಾದ ನಂತರ ಅದೇ ಇಮೇಲ್ ಐ ಡಿನ ಮತ್ತೆ ಇನ್ನೊಂದ್ಸರಿ ಎಂಟ್ರಿ ಮಾಡಬೇಕಾಗತ್ತೆ ಕನ್ಫರ್ಮೇಷನ್ಗೆ. ನೆಕ್ಸ್ಟು ಮೊಬೈಲ್ ನಂಬರ್, ಮತ್ತು ಇನ್ನೊಂದ್ಸರಿ ಕನ್ಫರ್ಮ್ ಮಾಡೋಕ್ಕೆ ಮೊಬೈಲ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ಮೇಲ್ ಐ ಡಿ ಕೆಲವ್ರದ್ದೆಲ್ಲ ಹಳೇದು ಯಾವುದೋ ಹಾಕಿರ್ತೀರ, ಅದು ವರ್ಕ್ ಆಗ್ತಾನೆ ಇರಲ್ಲ, ಆ ಥರದ್ದು ಮೇಲ್ ಐ ಡಿಯಲ್ಲಿ ಹಾಕಿರ್ತೀರ. ಸೊ ಫರ್ದರ್ ನಿಮ್ದು ಯಾವುದೇ ಕಮ್ಯುನಿಕೇಷನ್ಗೆ ಮೇಲ್ ಐ ಡಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿರೋದ್ರಿಂದ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಮೇಲ್ ಐ ಡಿ ವರ್ಕ್ ಆಗ್ತಿದೆಯಾ ಇಲ್ವಾ, ಪಾಸ್ವರ್ಡ್ ಗೊತ್ತಿದೆಯಾ ಇಲ್ವಾ ಅಂತ. ಕೆಲವ್ರು ಏನು ಮಾಡಿರ್ತೀರ, ಪಾಸ್ವರ್ಡ್ ಮರ್ತೋಗಿರುತ್ತೆ. ಆ ರಿಕವರಿ ಮೊಬೈಲ್ ನಂಬರ್ ಬಂದು ಯಾವುದೋ ಹಳೇದಿರುತ್ತೆ, ಅದು ಸಹ ಇರೋದಿಲ್ಲ. ಕೆಲವೊಂದು ಆ ಥರ ಸಿಚುವೇಶನ್ಸ್ ನೋಡಿದ್ದೀನಿ. ಹಾಗಾಗಿರೋದ್ರಿಂದ ಸೊ ನೀವು ಆ ಮೇಲ್ ಐ ಡಿ ವರ್ಕ್ ಆಗ್ತಿದೆಯಾ ಇಲ್ವಾ ಪ್ರೆಸೆಂಟ್ ಅಂತ ಚೆಕ್ ಮಾಡಿಕೊಂಡು ವರ್ಕಿಂಗ್ ಮೇಲ್ ಐ ಡಿನ ಹಾಕಿ ಪ್ರಾಪರಾಗಿ ವರ್ಕ್ ಆಗ್ತಿರುವಂಥದ್ದು. ಮತ್ತು ಕನ್ಫರ್ಮ್ ಮಾಡಿ, ಮೊಬೈಲ್ ನಂಬರ್ ಹಾಕಿ, ಮತ್ತು ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿ. ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಅದನ್ನು ಸಹ ಎಂಟ್ರಿ ಮಾಡ್ಬೋದು, ಅದರ ಸಹ ಆಪ್ಷನಲ್, ನೀವು ಎಂಟ್ರಿ ಮಾಡೋಗಿದ್ರೆ ಮಾಡ್ಬೋದು ಅಥವಾ ಬಿಡಬಹುದು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್. ಈಗ ನೀವು ಏನು ಪ್ರೆಸೆಂಟ್ ಅಡ್ರೆಸ್ ಎಂಟ್ರಿ ಮಾಡಿದ್ದೀರಾ ಅದೇ ಸೇಮ್ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಮೇಲೆ ಏನು ಎಂಟ್ರಿ ಮಾಡಿರ್ತೀರಾ ಕಂಪ್ಲೀಟಾಗಿ ಪ್ರೆಸೆಂಟ್ ಅಡ್ರೆಸ್ಸು ಆ್ಯಸ್ ಇಟ್ ಈಸ್ ಕಾಪಿ ಆಗುತ್ತೆ. ಡಿಫ್ರೆಂಟ್ ಏನಾದರೂ ಇದ್ದರೆ ನೀವು ಬೇರೆ ಇದನ್ನು ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡೋದು. ಕೆಲವೊಂದು ಪರ್ಮನೆಂಟ್ ಅಡ್ರೆಸ್ ಡಿಫ್ರೆಂಟ್ ಇರುತ್ತೆ, ಪ್ರೆಸೆಂಟ್ ಅಡ್ರೆಸ್ಸು ಡಿಫ್ರೆಂಟ್ ಇರೋದ್ರಿಂದ ನೀವು ಎರಡನ್ನೂ ಎಂಟ್ರಿ ಮಾಡ್ಕೋಬೋದು. ಎರಡು ಸೇಮ್ ಇದ್ದರೆ ಪ್ರೆಸೆಂಟು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೇಲೆ ಏನೆಲ್ಲ ಎಂಟ್ರಿ ಮಾಡಿರ್ತೀರ ಡೇಟಾ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ಕಾಪಿ ಆಗುತ್ತೆ. ಅದಾದ ನಂತರ ನೀವಿಲ್ಲಿ ಪಾಸ್ವರ್ಡ್, ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕೀಗ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಜ್ಞಾಪಕ ಇರಲಿ, ಪಾಸ್ವರ್ಡ್ ಮಸ್ಟ್ ಬಿ 8 to 13 ಕ್ಯಾರೆಕ್ಟರ್ ಇರಬೇಕು. ಮಿನಿಮಮ್ 8 ರಿಂದ 13 ಕ್ಯಾರೆಕ್ಟರ್ ಇರಬೇಕಾಗತ್ತೆ, ಲಾಂಗ್ ಅಷ್ಟು ಮಿನಿಮಮ್ ಇರಲೇಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ ಒಂದು ಅಪ್ಪರ್ ಕೇಸ್ ಇರಬೇಕು. ಆ ಕಂಪ್ಲೀಟ್ ನೀವು ಪಾಸ್ವರ್ಡಲ್ಲಿ ಏನು ಇರ್ತೀರಾ ಅಪ್ಪರ್ ಕೇಸು. ಅದಾದಮೇಲೆ ಅದರಲ್ಲಿ ಒಂದು ಆಲ್ಫಾಬೆಟ್ ಇರಬೇಕು, ಲೋಯರ್ ಕೇಸ್, ಇನ್ನೊಂದು ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಇರಬೇಕು, ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಇಷ್ಟನ್ನು ಒಳಗೊಂಡಂತೆ ನಿಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇವೆಲ್ಲ ಇದ್ದರೆ ಮಾತ್ರನೇ ನಿಮ್ಮ ಪಾಸ್ವರ್ಡ್ ಅಕ್ಸೆಪ್ಟ್ ಆಗುತ್ತೆ, ಇಲ್ಲಾಂದರೆ ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಒಂದು ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ ಕ್ಯಾಪಿಟಲ್ ಕೆ ಹಾಕಿದ್ದೀನಿ, ಸ್ಮಾಲ್ RISH, ನಾನು ಸ್ಮಾಲ್ ಆಗಿ ಕ್ರಿಶ್ ಅಂತ ಹಾಕಿದ್ದೀನಿ, @ ಹಾಕಿದ್ದೀನಿ. ಯಾವುದಾದ್ರು ಒಂದು ಇಯರ್ ವಾಟ್ ಎವರ್ ಇಟ್ ಈಸ್ 1 2 3 4 ಆರ್ ವಾಟ್ ಎವರ್ ದ ಡೇಟ್ ಆಫ್ ಇಯರ್ ಆರ್ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಆ ನಂಬರ್ನ ಹಾಕಿ. ಆಗ ಏನಾಗುತ್ತೆ ನಿಮಗೆ ಕಂಪ್ಲೀಟಾಗಿ ಕವರ್ ಆಗುತ್ತೆ ಅಲ್ಲಿ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಆ ಥರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇದೆಲ್ಲ ಇದ್ದರೆ ಮಾತ್ರನೇ ನಿಮಗೆ ಪಾಸ್ವರ್ಡ್ ಅಕ್ಸೆಪ್ಟ್ ಆಗುತ್ತೆ. ಒಂದು ಲೋಯರ್ ಕೇಸ್ ಇರಬೇಕು, ಒಂದು ಅಪ್ಪರ್ ಕೇಸ್ ಇರಬೇಕು, ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿ ಇರಬೇಕು. ಅದು ಓವರಾಲ್ ಸೇರಿಸಿದ್ರೆ ನಿಮಗೆ 8 to 13 ಕ್ಯಾರೆಕ್ಟರ್ಸ್ ಇರಬೇಕು ಓವರಾಲ್ ಸೇರಿಸಿದ್ರೆ. ಮತ್ತೆ ಕನ್ಫರ್ಮ್ ಪಾಸ್ವರ್ಡನ್ನು ಮತ್ತೆ ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿ.
ಅದಾದ ನಂತರ ಸೆಕ್ಯೂರಿಟಿ ಕ್ವಶನನ್ನು ಎಂಟ್ರಿ ಮಾಡಿ. ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ ಇಲ್ಲಿ ವೆಬ್ಸೈಟ್ ಯುವರ್ ಫ್ರೀಕ್ವೆಂಟ್ಲಿ, ನಿಮ್ದು ಯಾವುದು ಸೆಕ್ಯೂರಿಟಿ, ಫಸ್ಟ್ ಸ್ಕೂಲ್, ಫೇವ್ರೇಟ್ ಕಲರ್ ಆಫ್ ರಿಜಿಸ್ಟ್ರೇಷನ್, ಫಸ್ಟ್ ವೆಹಿಕಲ್, ಸ್ಪೋರ್ಟ್ಸ್, ಫೇವ್ರೇಟ್ ಬುಕ್, ಡೇಟ್, ಪ್ಲೇಸ್ ಆಫ್ ಬರ್ತ್, ಇವುಗಳನ್ನ ಯಾವುದ್ರನ್ನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫರ್ದರ್ ನಿಮಗೆ ಏನಾದರೂ ಪಾಸ್ವರ್ಡ್ ಮರ್ತೋದಾಗ ಈ ಸೆಕ್ಯೂರಿಟಿ ಕ್ವಶನ್ ಕೇಳ್ತಾರೆ. ಹಾಗಾಗಿರೋದ್ರಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸೆಕ್ಯೂರಿಟಿ ಕ್ವಶನ್ಗೆ ಆನ್ಸರನ್ನು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಪ್ರಾಪರಾಗಿ ಎಂಟ್ರಿ ಮಾಡ್ಕೊಳ್ಳಿ. ನೀವು ಯಾವುದಾದ್ರು ಎಂಟ್ರಿ ಮಾಡ್ಕೊಳ್ಳಿ, ನಿಮ್ಗೆ ಜ್ಞಾಪಕ ಇರುವಂಥದ್ದು ಕ್ವಶನ್ ಆ್ಯಂಡ್ ಆನ್ಸರ್ ಮಾಡ್ಕೊಳ್ಳಿ. ಕ್ವಶನ್ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಫೇವ್ರೇಟ್ ಕಲರ್ ಅಂತ ಮೆನ್ಷನ್ ಮಾಡ್ತೀನಿ, ಬ್ಲೂ ಅಂತ ಮೆನ್ಷನ್ ಮಾಡ್ತೀನಿ ನಾನಿಲ್ಲಿ, ಬ್ಲೂ. ಓಕೆ, ಸೊ ನೀವು ಅದೇ ಥರ ನೀವು ಯಾವ್ದು ಬೇಕೋ ಅದನ್ನು ಕ್ವಶನ್ ಆ್ಯಂಡ್ ಆನ್ಸರನ್ನು ಎಂಟ್ರಿ ಮಾಡ್ಕೊಳ್ಳಿ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಅದನ್ನು ಬರೆದಿಟ್ಕೊಳ್ಳಿ ಬೆಟರ್ ಎಲ್ಲರೂ ಒಂದು ಕಡೆ. ಅದಾದಮೇಲೆ ನಿಮಗೆ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಕ್ಯಾಪ್ಚಾ ಏನು ಕೊಟ್ಟಿದ್ದಾರೆ ಅದನ್ನು ಎಂಟ್ರ್ ಮಾಡಿ. ಎಂಟ್ರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ನೆಕ್ಸ್ಟ್ ಡೈರೆಕ್ಟಾಗಿ ಕನ್ಫರ್ಮೇಷನ್ ಕೇಳುತ್ತೆ ನಿಮಗೆ. ಅಂದರೆ ಕನ್ಫರ್ಮೇಷನ್ ಅಂದರೆ ಅಪ್ಲಿಕೇಶನ್ ನೀವೇನೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿದ್ದೀರಾ ಅದೆಲ್ಲ ನಿಮ್ಗೆ ಏನಾಗುತ್ತೆ ನೋಡ್ಬೋದು. ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡ್ಬೋದು ಈ ಥರ ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಏನೇ ನೀವೆಲ್ಲ ಎಂಟ್ರಿ ಮಾಡಿದ್ದೀರಾ ಅದೆಲ್ಲ ಡೇಟಾ ತೋರಿಸುತ್ತೆ. ನಾನು ಎಲ್ಲ ಬ್ಲರ್ ಮಾಡಿದ್ದೀನಿ, ಯಾವ ಡೇಟಾ ಕಾಣಿಸೋದಿಲ್ಲ ನಿಮಗೆ. ಇದು ಕಂಪ್ಲೀಟ್ ಆಗಿರುವಂಥದ್ದು ಆನ್ಲೈನ್ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಇರುವಂಥದ್ದು. ನೀವು ನೋಡ್ಬೋದು ಎಲ್ಲ ಬ್ಲರ್ ಆಗಿರುತ್ತೆ, ನಿಮ್ಗೆ ಯಾವುದು ಕಾಣಿಸೋದಿಲ್ಲ. ಅಂದರೆ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಸೊ ಎಲ್ಲ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಎಡಿಟ್ ಮಾಡ್ಕೊಳ್ಳುವಂಥ ಆಪ್ಷನ್ ಇರುತ್ತೆ ನೋಡಿ, ಇಲ್ಲಿ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ವಾ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಕಂಪ್ಲೀಟಾಗಿ ಎಡಿಟ್ ಮಾಡ್ಕೋಬೋದು ಇದನ್ನು. ಸಪೋಸ್ ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ ಅಂತಂದರೆ ಏನು ಮಾಡಿ ಅಂದರೆ ಇಲ್ಲಿ ನೋಡಿದೆ ಮೈ ನೇಮ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಎಲ್ಲ ಕರೆಕ್ಟಾಗಿದೆ, ನೇಮ್ ಕರೆಕ್ಟಾಗಿದೆ ಅಂತ ನೀವು ಅಂದರೆ ನೀವು ಕನ್ಫರ್ಮೇಷನ್ ಕೊಡ್ತಾ ಇದ್ದೀರಾ, ನಾನು ಏನು ಎಂಟ್ರ್ ಮಾಡಿದ್ದೀನಿ ಅದು ಕರೆಕ್ಟಾಗಿದೆ ಅಂತ. ಅದೇ ಥರ ಸೊ ಫಾದರ್ ನೇಮ್ ಕರೆಕ್ಟಾಗಿದ್ದರೆ ಅದು ಟಿಕ್ ಮಾಡಬೇಕು. ನೀವು ಇಲ್ಲಿ ಟಿಕ್ ಆಪ್ಷನ್ ಕೊಡ್ತಾರೆ ನಿಮ್ಗೆ, ಇಲ್ಲಿ ಅಲ್ಲಿ ಕ್ಲಿಕ್ ಮಾಡಿ. ಮದರ್ ನೇಮ್ ಕರೆಕ್ಟಾಗಿದ್ದರೆ ಅದನ್ನು ಟಿಕ್ ಮಾಡಿ. ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದ್ದರೆ ಅದನ್ನು ಟಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ ಕರೆಕ್ಟಾಗಿದ್ದರೆ ದಟ್ಸ್ ಕ್ಲಿಕ್. ಅಡ್ರೆಸ್ ಕರೆಕ್ಟಾಗಿದ್ದರೆ ಇದೆಲ್ಲ ನೋಡಿ ಕ್ರಾಸ್ ವೆರಿಫೈ ಮಾಡಿದ್ದಾದಮೇಲೆ ಮೊಬೈಲ್ ನಂಬರ್, ಮೇಲ್ ಐ ಡಿ ಇದನ್ನೆಲ್ಲ ನೀವು ಟಿಕ್ ಮಾಡಿದ್ದಾದಮೇಲೆ ಕೆಳಗಡೆ ನಿಮಗಿಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕೆಳಗಡೆ ಇದೆಯಲ್ಲ ಐ ಅಗ್ರಿ ಅಂತ, ಐ ಅಗ್ರಿ ಮೇಲೆ ಟಿಕ್ ಮಾಡಿದ್ರೆ ಈಗ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಟು ವೆರಿಫೈ ದ ಮೊಬೈಲ್ ನಂಬರ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಅದಕ್ಕೆ ಮುಂಚೆ ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಕ್ಲಿಕ್ ಮಾಡೋದಕ್ಕೆ ಮುಂಚೆ ಫಸ್ಟು ಫಾರ್ಮ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ನೀವು ಎಂಟ್ರ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಅದಾದ ನಂತರವೇ ಈ ಥರ ಮಾಡಿ, ಯಾಕೆಂದರೆ ನೀವು ಇದು ಡಬಲ್ ಟೈಮ್ ಅಪ್ಲಿಕೇಶನ್ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ಅಪ್ಲಿಕೇಶನ್ ಹಾಕಿ, ತೊಂದರೆ ಏನೂ ಇಲ್ಲ. ಎಲ್ಲ ಕೇರ್ಫುಲ್ಲಾಗಿ ಡೀಟೇಲ್ಸ್ ಓಕೆ ಅಂದಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಸೆಂಡ್ OTP ಟು ವೆರಿಫೈ ದ ಮೊಬೈಲ್ ನಂಬರ್ ಅಂತ. ಅದಾದಮೇಲೆ ನಿಮಗೆ ಏನಾಗುತ್ತೆ OTP ಬರುತ್ತೆ, ನೋಡ್ಬೋದು ಇಲ್ಲಿ ಈ ಥರ ಸಿಗುತ್ತೆ. OTP ಬರುತ್ತೆ, ಆ OTPನ ಎಂಟ್ರ್ ಮಾಡಬೇಕಾಗತ್ತೆ. ಸೊ OTPನ ಎಂಟ್ರ್ ಮಾಡಿದ್ದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಫೇಸ್ಗೆ ಹೋಗಬೇಕಾಗತ್ತೆ ನಾವು. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಅಂದರೆ ನಿಮ್ಗೆ ಆಲ್ರೆಡಿ ಮೇಲ್ ಬಂದಿರುತ್ತೆ, ಬಟ್ ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ನಂಬರ್ ಮೆಸೇಜು ಸಹ ಬಂದಿರುತ್ತೆ. ಅದಾದ ನಂತರ ನಿಮಗೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಿದ್ದೀರಲ್ವ, ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವು ಅದು ಸಹ ಒಂದು ಕಡೆ ಬರೆದಿಟ್ಕೊಳ್ಳಿ, ಯಾಕೆಂತಂದರೆ ಫ್ಯೂಚರಲ್ಲಿ ಬೇಕಾಗುತ್ತೆ, ಮತ್ತೆ ಮರ್ತೋಗೋದಕ್ಕೆ ಬೆಟರ್ ನಿಮ್ಗೆ ರಿಕವರ್ ಮಾಡ್ಕೋಬೋದು, ಬಟ್ ಸ್ಟಿಲ್ ಬರೆದಿಟ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಮತ್ತು ಒಂದು ಪಾಸ್ವರ್ಡನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿ, ಕ್ಯಾಪ್ಚನ ಎಂಟ್ರಿ ಮಾಡಿ. ಅದಾದಮೇಲೆ ಇಲ್ಲಿ ಅಪ್ಲಿಕೇಶನ್ ಪಾಸ್ವರ್ಡ್ ಕ್ಯಾಪ್ಚಾ ಎಂಟ್ರಿ ಮಾಡಿದ್ದಾದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಸ್ಟೇಜಿಗೆ ಹೋಗುತ್ತೆ. ರಿಯಲ್ ಅಪ್ಲಿಕೇಶನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ನಿಮಗೆ ಈ ಥರ ಓಪನ್ ಆಗುತ್ತೆ ನಿಮಗೆ ಇಂಟರ್ಫೇಸ್. ಅದರಲ್ಲಿ ಏನು ಮಾಡಿ ಅಂದರೆ ನೆಕ್ಸ್ಟ್ ಇಲ್ಲಿ ಈ ಥರ ಕಾಣಿಸ್ತಿದೆಯಲ್ವಾ, ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ಬಂದಿದೆ, ಮೊಬೈಲ್ ನಂಬರ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಬಂತು. ಈಗ ಅದಾದ ನಂತರ ನಾವು ರಿಮೈನಿಂಗ್ ಪ್ರೋಸೆಸನ್ನು ಮಾಡಬೇಕು. ಯಾವುದು ಇಮೇಲ್ ID ವೆರಿಫಿಕೇಷನ್, ಫೀಸ್ ಪೇಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ವ್ಯೂ ಅಂತ ಇದೆಯಲ್ವಾ. ಸೊ ಇಲ್ಲಿ ಹೋಗಿ ನೆಕ್ಸ್ಟ್ ಕೆಳಗಡೆ ಡೌನ್ ಇದೆಯಲ್ವಾ, ನೀವು ಅಪ್ಲಿಕೇಶನ್ ನಂಬರ್ ಸಹ ನೋಡ್ಬೋದು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಆಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೇಜಿಗೆ ಹೋಗಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇಷ್ಟು ಡೀಟೇಲ್ಸನ್ನು ನಾವು ಫಿಲ್ ಮಾಡಬೇಕು. ಫಸ್ಟ್ ಇದು ಹೋಗೋದಕ್ಕೆ ಮುಂಚೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿಬಿಡ್ತೀನಿ. ಫಸ್ಟು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಪ್ಪ ಅಂತಂದರೆ ನಿಮಗೆ ಫಸ್ಟ್ ಒನ್ ಬಂದು ಆಧಾರ್ ಕಾರ್ಡ್. ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಫಸ್ಟು ಆಧಾರ್ ಕಾರ್ಡ್ ಬೇಕಾಗತ್ತೆ, ಆಧಾರ್ ಕಾರ್ಡ್. ಸೆಕೆಂಡ್ ಒನ್ ಬಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ಸೆಂಟ್ರಲ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ಸ್ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸೆಂಟ್ರಲ್ದು.
ಲೈಕ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ ನಾನ್ ಕ್ರೀಮಿ ಲೇಯರ್ ಅಥವಾ SC ST ಸರ್ಟಿಫಿಕೇಟ್ಸ್ ಯಾವುದಿದ್ರು ಸೆಂಟ್ರಲ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. SC STಗೆ ನಿಮಗೆ ಸ್ಟೇಟ್ ಸರ್ಟಿಫಿಕೇಟು ಅಕ್ಸೆಪ್ಟ್ ಆಗುತ್ತೆ, ಬಟ್ ಉಳಿದಿರೋಂಥ ಕ್ಯಾಟಗರೀಸಿಗೆ ಸಪ್ರೇಟಾಗಿ ಸೆಂಟ್ರಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದಾದ ನಂತರ ಫೋಟೋ ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ, ಸಿಗ್ನೇಚರ್, ಅದಾದಮೇಲೆ 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅದಾದಮೇಲೆ ಅಪಾರ್ ನಂಬರ್ ಇಫ್ ಅಪ್ಲಿಕೇಬಲ್. ಯೂಶಲಿ CBSE ಅವ್ರಿಗೆ ಇರುತ್ತೆ ಅಪಾರ್ ನಂಬರು, ನಿಮಗೆ ಅಪ್ಲಿಕೇಬಲ್ ಆಗೋಂಗಿದ್ರೆ ಆ ನಂಬರ್ನ ಇಟ್ಕೋಬೇಕಾಗಿರುತ್ತೆ. ಅದಾದಮೇಲೆ PWD ಸರ್ಟಿಫಿಕೇಟ್ ಅಪ್ಲಿಕೇಬಲ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವರ ಸರ್ಟಿಫಿಕೇಟ್ ಇರುತ್ತೆ, ಅದು ಸಹ. ಇವೆರಡು ಲಾಸ್ಟ್ 2 ಇರುವಂಥದ್ದು ನಿಮಗೆ ಅಪ್ಲಿಕೇಬಲ್ ಆದರೆ, ಬಟ್ ಇನ್ ರಿಮೈನಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಸ್ಕ್ಯಾನ್ ಮಾಡಿ. ಮತ್ತು ಇದಕ್ಕೆ ಮುಂಚೆ ಫೋಟೋ, ಸಿಗ್ನೇಚರ್, 10th ಮಾರ್ಕ್ಸ್ ಕಾರ್ಡನ್ನು ನೀವು ಆ ಸ್ಪೆಸಿಫಿಕೇಷನ್ ಪ್ರಕಾರವಾಗಿ ನೀವು ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು. ಯಾವ ಥರ ಫೋಟೋ, ಸಿಗ್ನೇಚರ್, 10th ಮಾರ್ಕ್ಸ್ ಕಾರ್ಡನ್ನು ನೀವು ಸ್ಪೆಸಿಫಿಕೇಷನ್ ಪ್ರಕಾರವಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ನೆನ್ನೆ. ಸೊ ದಯವಿಟ್ಟು ಅದನ್ನು ನೋಡಿ, ನಿಮಗೆ ಯಾವ ಥರ ಫೋಟೋ, ಸಿಗ್ನೇಚರ್ ಸ್ಪೆಸಿಫಿಕೇಷನ್ ಪ್ರಕಾರವಾಗಿ ನೀವು ಅದನ್ನು ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದಾದ ನಂತರ ಡೈರೆಕ್ಟಾಗಿ ಬರೋಣ ಈಗ ಅಪ್ಲಿಕೇಶನ್. ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುವಂಥದ್ದು. ಈಗ ಡೈರೆಕ್ಟ್ ಅಪ್ಲಿಕೇಶನ್ಗೆ ಬಂದರೆ, ಈಗ ಕಂಪ್ಲೀಟ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಬೋದು ಈ ಕಂಪ್ಲೀಟ್ ಡೀಟೇಲ್ಸ್ ಇಷ್ಟಿದೆ ಅಲ್ವಾ, ಇವೆಲ್ಲ ಪೆಂಡಿಂಗ್ ಇದೆ. ಫಸ್ಟ್ ಒನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಂಪ್ಲೀಟೆಡ್, ಪರ್ಸನಲ್ ಡೀಟೇಲ್ಸ್, ಡಿಸಬಿಲಿಟಿ ಡೀಟೇಲ್ಸ್, ಐಡೆಂಟಿಟಿ ಡೀಟೇಲ್ಸ್, ರಿಜಿಸ್ಟ್ರೇಷನ್ ಆಫ್ ಆರ್ ಎಕ್ಸಾಮ್ ಸೆಂಟರ್ ಅಪ್ ಟು ಫೈನಲ್ ಸಬ್ಮಿಷನ್, ಇಲ್ಲಿವರೆಗೂ ಕಂಪ್ಲೀಟಾಗಿ ಎಲ್ಲ ಪೆಂಡಿಂಗ್ ಇದೆ. ಸೊ ಅವಾಗಲೇನು ಮಾಡಬೇಕು, ನೆಕ್ಸ್ಟ್ ಒಂದೊಂದೇ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಬರೋಣ ಪರ್ಸನಲ್ ಡೀಟೇಲ್ಸ್ಗೆ ಬರೋಣ. ಕ್ಲಿಕ್ ಮಾಡಿ ಪರ್ಸನಲ್ ಡೀಟೇಲ್ಸ್ ಮೇಲೆ. ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಎಂಟ್ರಿ ಮಾಡಬೇಕು. ಏನೆಲ್ಲ ಇದೆ ಡೀಟೇಲ್ಸು, ಕ್ಯಾಂಡಿಡೇಟ್ಸ್ ನೇಮ್, ನಿಮ್ಮ ನೇಮನ್ನು ಎಂಟ್ರಿ ಮಾಡಿ, ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ, ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಫಾದರ್ ಗಾರ್ಡಿಯನ್ ನೇಮನ್ನು ಎಂಟ್ರಿ ಮಾಡಿ, ಮದರ್ ನೇಮನ್ನು ಎಂಟ್ರಿ ಮಾಡಿ, ನ್ಯಾಷನಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೇಟ್, ಯಾವ ಸ್ಟೇಟಲ್ಲಿ ನೀವು 10th ಪಾಸ್ ಮಾಡ್ತಿದ್ದೀರಾ ಅನ್ನೋದನ್ನ ಎಂಟ್ರಿ ಮಾಡಬೇಕಾಗತ್ತೆ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಕರ್ನಾಟಕ. ಮತ್ತು ಇಲ್ಲಿ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಕೆಟಗರಿಗೆ ಬರ್ತೀರಾ, OBC ನಾನ್ ಕ್ರೀಮಿ ಲೇಯರ್ ಬರ್ತೀರಾ, ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಬರ್ತೀರಾ, ಅಥವಾ SCಗೆ ಬರ್ತೀರಾ, ST ಬರ್ತೀರಾ. ಸೊ ಯಾವ ನಿಮ್ಮ ಕೆಟಗರಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕನ್ಫರ್ಮ್ ಯುವರ್ ಕೆಟಗರಿ. ಅದಾದ ನಂತರ ನೆಕ್ಸ್ಟ್ ಸ್ಟೇಜ್ ಬಂದು ಕೆಟಗರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಎನ್ ಅಥರೈಸ್ ಗೌರ್ಮೆಂಟ್ ಆಫೀಸ್ ಅಂತಂದರೆ, ನೀವು ಕೊಟ್ಟಿರುವಂತಹ ಸರ್ಟಿಫಿಕೇಟು ಕ್ಯಾಟಗರಿ ಸರ್ಟಿಫಿಕೇಟು ಆಥರೈಸ್ಡ್ ಗೌರ್ಮೆಂಟ್ ಆಫೀಸಿಂದ ಕೊಟ್ಟಿದ್ದಾರಾ ಇದನ್ನು ಅಂತ ಅಂದ್ಬಿಟ್ಟು ಎಸ್ ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಕೆಳಗಡೆ ಕ್ಯಾಟಗರಿ ಸರ್ಟಿಫಿಕೇಟ್ ID, ಈಗ ನೀವು ಬಂದರೆ ಇಲ್ಲಿ RD ನಂಬರ್ ಅಂತ ಇರುತ್ತೆ, RD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಟಗರಿ ಸರ್ಟಿಫಿಕೇಟ್ ನಂಬರ್ ಇರುತ್ತೆ, RD ನಂಬರ್, ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ. ಅದಾದ ನಂತರ ಕೆಳಗಡೆ ಬಂದು ಇಶ್ಯೂ ಡೇಟ್, ಯಾವತ್ತು ಇಶ್ಯೂ ಮಾಡಿದರೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ, ಚೆಕ್ ಮಾಡ್ಕೊಳ್ಳಿ. ಆ ಇಶ್ಯೂ ಡೇಟ್, ಆ ಡೇಟನ್ನು ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ನೇಮ್ ಆಫ್ ಅಥಾರಿಟಿ ಇಶ್ಯೂಯಿಂಗ್ ದ ಕ್ಯಾಟಗರಿ ಸರ್ಟಿಫಿಕೇಟ್, ಯಾವ ಅಥಾರಿಟಿ ಇದನ್ನು, ರೆವಿನ್ಯೂ ಡಿಪಾರ್ಟ್ಮೆಂಟ ಯಾವುದಾದ್ರ ಮೇಲೇ ಇರುತ್ತೆ, ಆ ಸರ್ಟಿಫಿಕೇಟ್ ಮೇಲೇ ಇರುತ್ತೆ, ಕಂದಾಯ ಇಲಾಖೆ, ಯಾವ ಇಲಾಖೆ ಅಲ್ಲಿದ್ದರೆ ಮೇಲೆ ಯಾವ್ದು ಮೆನ್ಷನ್ ಮಾಡಿರ್ತಾರೆ ಆ ರೆವಿನ್ಯೂ ಇಂಗ್ಲೀಷಲ್ಲಿ ಇರುತ್ತೆ ಯೂಶಲಿ, ಅದನ್ನು ಚೆಕ್ ಮಾಡಿಕೊಂಡು ಯಾವುದಿರುತ್ತೋ ಅದನ್ನು ಎಂಟ್ರಿ ಮಾಡಿ. ಅಲ್ಲಿ ಮೇಲೆ ಹೆಡಿಂಗೇ ಇರುತ್ತೆ ಯಾವ ಇಲಾಖೆ ಅಂತ ಅಂದ್ಬಿಟ್ಟು, ಡಿಪಾರ್ಟ್ಮೆಂಟ್ ಅಂದ್ಬಿಟ್ಟು ಅದನ್ನು ಎಂಟ್ರಿ ಮಾಡಿ. ಮತ್ತು ಆರ್ ಯು ಡಯಾಬೆಟಿಕ್, ನೀವು ಡಯಾಬೆಟಿಕ್ ಆದರೆ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಅಂತ ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಲೇಸ್ ಆಫ್ ರೆಸಿಡೆನ್ಸ್, ಯಾವ ಪ್ಲೇಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಪ್ಲೇಸಲ್ಲಿ ಉಳ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಓವರಾಲ್ ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್. ನೆಕ್ಸ್ಟ್ ಮೋಡ್ ಆಫ್ ಪ್ರಿಪ್ರೇಷನ್, ಅಂದರೆ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಲೈಕ್ ಕಾಲೇಜಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ, ಅದೇನು ಇಂಪಾರ್ಟೆಂಟ್ ಆಗಲ್ಲ, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಅದೇನು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಅವರ ಸರ್ವೆಗೆ ಅದು ಬೇಕಾಗುತ್ತೆ ಅನ್ನೋ ರೀಸನ್ಗೆ ಅವರು ತೊಗೊಂಡಿರ್ತಾರೆ ಅಷ್ಟೇ. ಅದರಲ್ಲಿ ನಿಮಗೇನು ಅದರಲ್ಲೇನು ಚೇಂಜಸ್ ಏನು ನಿಮಗೇನು ಅಂತ ಮಹಾವಿಚಾರ ಏನಿಲ್ಲ. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಮೋಡ್ ಆಫ್ ಪ್ರಿಪ್ರೇಷನ್, ಓನ್ ಆರ್ ಕೋಚಿಂಗ್ ಸೆಂಟರ್, ನೀವು ಯಾವ್ದು ಬೇಕೋ ಸಹ ಎಂಟ್ರಿ ಮಾಡ್ಕೋಬೋದು. ಅದಾದ ನಂತರ ಮೀಡಿಯಮ್ ಆಫ್ ಸ್ಕೂಲಿಂಗ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ನೀವು ಯಾವ ಮೀಡಿಯಮಲ್ಲಿ ಓದ್ತಿದ್ದೀರಾ ಎಕ್ಸಾಮಿನೇಷನ್, ಅಂದರೆ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್, ಮ್ಯಾಕ್ಸಿಮಮ್ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ, ಅಥವಾ ವಾಟ್ ಎವರ್ ನೀವು ಯಾವ ಮೀಡಿಯಮಲ್ಲಿ ಓದ್ತಿರ್ತೀರಾ ಆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎಂಟರ್ ದ ಕ್ಯಾಪ್ಚಾ ಬಿಲೋ, ಸೊ ಕ್ಯಾಪ್ಚಾ ಏನು ಮೆನ್ಷನ್ ಮಾಡಿದರೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ, ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು PRU ನೆಕ್ಸ್ಟ್ ಒನ್, ಈಗ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮುಗ್ದಿದೆ, ಪರ್ಸನಲ್ ಡೀಟೇಲ್ಸ್ ಮುಗ್ದಿದೆ. ಥರ್ಡ್ ಒನ್ ಬಂದು ಈಗ ಡಿಸಬಿಲಿಟಿ ಡೀಟೇಲ್ಸ್. ನೀವೇನಾದ್ರು ಡಿಸಬಿಲಿಟಿ ಇದ್ದರೆ, ಫಿಸಿಕಲಿ ಡಿಸಬಿಲಿಟಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ, ಮತ್ತು ಅದರ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಫ್ ಎಸ್ ಅಂತ ಕ್ಲಿಕ್ ಮಾಡಿದ್ರೆ, ನೋ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಏನೂ ಇಲ್ಲ,
ನೋ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲೇನು ಕ್ಯಾಪ್ಚಾ ಕೊಟ್ಟಿದ್ದಾರೆ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ಗೆ ಹೋಗಬೇಕಾಗತ್ತೆ. ಅದು ಬಿಟ್ಟರೆ ಏನಿರೋದಿಲ್ಲ. ಬಟ್ ಎಸ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ ನಂಬರ್ ಕೇಳುತ್ತೆ. ಈ ಥರ ನೀವು ನೋಡ್ಬೋದು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ ಎಂಟ್ರಿ ಮಾಡಬೇಕಾಗತ್ತೆ, ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು, ಜೆಂಡರನ್ನು ಎಂಟ್ರಿ ಮಾಡಬೇಕು, ಮತ್ತು ನಿಮ್ಮ ನಂಬರ್ UDID ನಂಬರ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಸರ್ಟಿಫಿಕೇಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಅದರ ಸರ್ಟಿಫಿಕೇಟ್ ನಂಬರನ್ನು ಕೇಳುತ್ತೆ. ಸೊ ಇದನ್ನು ಕಂಪ್ಲೀಟಾಗಿ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಲಾಸ್ಟಲ್ಲಿ ಕ್ಯಾಪ್ಚಾ ಬರುತ್ತೆ. ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಿದ್ದಾದಮೇಲೆ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸಪೋಸ್ ನೋ ಅಂತ ಇದ್ದರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ನೋ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ಗೆ ಹೋಗುತ್ತೆ. ನೆಕ್ಸ್ಟ್. ಸೊ ಇಷ್ಟಾಯಿತು ಕಾಂಟ್ಯಾಕ್ಟ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ಫಿಸಿಕಲಿ ಡಿಸಬಿಲಿಟಿ ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಒನ್ ಬಂದು ಐಡೆಂಟಿಟಿ ಡೀಟೇಲ್ಸ್ಗೆ ಹೋಗುತ್ತೆ. ನೆಕ್ಸ್ಟ್ ಪೇಜ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಿದ್ರೆ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ನಿಮ್ಮ ಐಡೆಂಟಿಟಿ ಡೀಟೇಲ್ಸನ್ನು, ಸೊ ನಿಮಗೆ ಐಡೆಂಟಿ ಕಾರ್ಡ್ ಯಾವುದಿರುತ್ತೋ ಅದನ್ನು, ಯೂಶಲಿ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್, ಡಿಜಿಲಾಕರ್ ಇದ್ದರೆ ಡಿಜಿಲಾಕರ್, ಅಥವಾ ಪಾಸ್ಪೋರ್ಟ್ ನಂಬರ್ ಯಾವುದಿದ್ರೆ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್, ಯಾವ ಡಾಕ್ಯುಮೆಂಟ್ ಇರುತ್ತೆ ನಿಮಗೆ ಆ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಆಧಾರ್ ನಂಬರನ್ನು ಕೇಳುತ್ತೆ. ಆ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಕೆಳಗಡೆ ಇದೆ ನೋಡಿ ಆಧಾರ್ ನಂಬರ್. ಅದಕ್ಕೆ ಮುಂಚೆ ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ನೇಮ್ ಜೊತೆಗೆ ಕೆಳಗಡೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತೆ ಕನ್ಫರ್ಮ್ ಮಾಡಬೇಕಾಗತ್ತೆ. ಸೆಕೆಂಡ್ ಟೈಮ್ ಎಂಟರ್ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ. ಆಧಾರ್ ನಂಬರ್ನ 2 ಟೈಮ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಐ ವಾಲಂಟ್ರಿಲಿ ಅಗ್ರಿ ಅಂತ ಇದೆಯಲ್ವಾ, ಅದ್ರ ಮೇಲೆ ಟಿಕ್ ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡಾಟ್ ಅನ್ನೋದನ್ನು. ನಿಮಗೆ ಈ ಡೀಟೇಲ್ಸ್ ಏನು ಗೊತ್ತಾಗಲಿಲ್ಲ ಅಂತಂದರೆ ಲಿಸನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ವಾಯ್ಸ್ ಓವರ್ ಬರುತ್ತೆ ಕಂಪ್ಲೀಟಾಗಿ. ಬೇಡ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ, ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಅದಾದ ನಂತರ ನಿಮಗೆ OTP ಬರುತ್ತೆ. ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ್ರೆ ನಿಮಗೆ ಆಧಾರ್ ನಂಬರಲ್ಲಿರುವಂಥ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ಮತ್ತೆ ಇನ್ನೊಂದ್ಸರಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಪೇಜ್ ಏನಪ್ಪ ಅಂತಂದರೆ ಆಗಲೇ ಹೇಳಿದೆ ನಾನು ನಿಮಗೆ ಅಪಾರ್ ID ಅಂತ ಇದ್ದರೆ, ನಿಮ್ಮ ಅಪಾರ್ ID ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಅಪಾರ್ IDನ ಎಂಟ್ರಿ ಮಾಡಬೇಕಾಗತ್ತೆ. ನೋ ಅಂತ ಟೈಪ್ ಮಾಡಿದ್ರೆ ನಿಮ್ಮ ಹತ್ರ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಸೊ ಅಪಾರ್ ID ಇದ್ದರೆ ಸಪೋಸ್ ಅಪಾರ್ ID ಅಪ್ಲಿಕೇಶನ್ ನಂಬರ್ ಆಟೋಮೆಟಿಕಲಿ ಫಿಲ್ ಆಗಿರುತ್ತೆ. ಇಲ್ಲಿ ಅಪಾರ್ IDನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇನ್ನೊಂದು ಸರಿ ಕನ್ಫರ್ಮೇಷನ್ಗೆ ಎಂಟ್ರಿ ಮಾಡಬೇಕಾಗತ್ತೆ. ಅದಾದ ನಂತರ ಕ್ಯಾಪ್ಚನ ಎಂಟ್ರಿ ಮಾಡಿ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಇದು ನಿಮಗೆ ಅಪ್ ಟು ಅಪಾರ್ IDವರೆಗೂ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ಡಿಸಬಿಲಿಟಿ, ಐಡೆಂಟಿಟಿ ಡೀಟೇಲ್ಸ್, ರಿಜಿಸ್ಟ್ರೇಷನ್, ಅಪಾರ್ ID. ಅದಾದಮೇಲೆ ನೆಕ್ಸ್ಟ್ ಈಗ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ಎಕ್ಸಾಮ್ ಆ್ಯಂಡ್ ಸೆಂಟರ್ ಡೀಟೇಲ್ಸ್. ಇಲ್ಲಿ 3 ಎಕ್ಸಾಮ್ಸ್ ಇದೆ. ನೀವು ಯಾವುದು ಬೇಕಾದರೂ 3 ಬೇಕಾದ್ರೆ ಅಟೆಂಡ್ ಮಾಡಬಹುದು ಅಥವಾ ಒಂದು ಸಹ ಅಟೆಂಡ್ ಮಾಡಬಹುದು, ನಿಮಗೆ ಇಷ್ಟವಾದಂಥ ಎಕ್ಸಾಮ್. ಸೊ BTech ಇಂಜಿನಿಯರಿಂಗ್ ಎಕ್ಸಾಮಿನೇಷನ್ಗೆ ಮತ್ತು ಆರ್ಕಿಟೆಕ್ಚರ್ಗೆ ಸಪ್ರೇಟ್ ಎಕ್ಸಾಮ್ ಇರುತ್ತೆ, ಪೇಪರ್ 2A ಅಂತ. ಬಿ ಪ್ಲಾನಿಂಗ್ಗೆ ಪೇಪರ್ 2B ಅಂತ ಇರುತ್ತೆ. ಸೊ ನೀವು ಒಂದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ 2 ಸೆಲೆಕ್ಟ್ ಮಾಡ್ಕೋಬೋದು ಅಥವಾ 3 ಸಹ ಸೆಲೆಕ್ಟ್ ಮಾಡ್ಕೋಬಹುದು. ಅದು ನಿಮಗೆ ಬಿಟ್ಟಿರುವಂಥ ವಿಚಾರ. ನೀವು ಯಾವುದನ್ನು ಅಟೆಂಡ್ ಮಾಡ್ತಿದ್ದೀರಾ ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. 3 ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಜಾಸ್ತಿ ಇರುತ್ತೆ, ಮತ್ತು ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡ್ರೆ ಫೀಸ್ ಕಡಿಮೆ ಇರುತ್ತೆ. ನೋಡಿ ನಿಮಗೆ ಯಾವ್ದು ಚೂಸ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ಅದಾದ ನಂತರ ಸೆಷನ್ ಆಫ್ ಎಕ್ಸಾಮಿನೇಷನ್ ಅಪ್ಲೈ, ನೀವು ಯಾವ ಸೆಷನ್ಗೆ ಅಪ್ಲೈ ಮಾಡ್ತೀರೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಮೀಡಿಯಮ್, ಯಾವ ಪೇಪರ್, ಇಂಗ್ಲೀಷ್ ಮೀಡಿಯಮ್ ಬೇಕಾ, ಕನ್ನಡ ಮೀಡಿಯಮ್ ಬೇಕಾ, ಹಿಂದಿ ಮೀಡಿಯಮ್ ಬೇಕಾ, ನಿಮಗೆ ಎಲ್ಲ ಮೀಡಿಯಮ್ಸ್ ಇದೆ ಅಲ್ಲಿ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿದೆ. ಆಲ್ಮೋಸ್ಟ್ 14 ಲ್ಯಾಂಗ್ವೇಜಸ್ಸಲ್ಲಿದೆ ಎಕ್ಸಾಮ್. ಸೊ ನೀವು ಯಾವ ಮೀಡಿಯಮ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ ನಂತರ ಕೆಳಗಡೆ ಎಕ್ಸಾಮಿನೇಷನ್ ಸಿಟಿ ಚಾಯ್ಸ್ ಸೆಲೆಕ್ಷನ್. ಆ್ಯಕ್ಚುಲಿ ಬಿಗಿನಿಂಗಲ್ಲಿ ನಿಮ್ಗೆ ಏನು ಮಾಡಿದ್ರು ಅಂದರೆ ಅಪ್ಲಿಕೇಶನ್ಗೆ ಮುಂಚೆ ಒಂದು ನೋಟಿಫಿಕೇಷನ್ ಬಂದಿತ್ತು, ಈ ವರ್ಷದಿಂದ ನಾವು ಎಕ್ಸಾಮಿನೇಷನ್ ಚಾಯ್ಸನ್ನು ನಾವು ಕೊಡೋದಿಲ್ಲ ಈ ವರ್ಷ ಅಂತ. ಬಟ್ ಸ್ಟಿಲ್ ಕೊಟ್ಟಿದ್ದಾರೆ, ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಬಟ್ ಸ್ಟಿಲ್ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ನೋಡೋಣ. ಚಾಯ್ಸ್ 1 ಆಪ್ಷನ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ. ಲೈಕ್ ಆಪ್ಷನ್ 1 ಇಲ್ಲಿ ಯಾವ ಸಿಟಿ, ನೀವು ಯಾವ ಸಿಟಿನಲ್ಲಿ ಎಕ್ಸಾಮ್ ಬರೀಬೇಕು ಅಂತಿದ್ದೀರ ಒಂದು. ಇಲ್ಲಿ ಚಾಯ್ಸ್ 2 ಯಾವ ಎಕ್ಸಾಮಿನೇಷನ್ ಸೆಲೆಕ್ಟ್ ಸಿಟಿ ಮಾಡ್ಕೋಬೇಕಾಗತ್ತೆ. 3 ಮತ್ತೆ ಒನ್ಸ್ ಅಗೇನ್ ಇಲ್ಲಿ ನೀವು ಯಾವ ಎಕ್ಸಾಮಿನೇಷನ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು 4th ಅದು ಯಾವ ಆಲ್ಮೋಸ್ಟ್ ನಿಮಗೆ ಫಸ್ಟ್ ಎಕ್ಸಾಮಿನೇಷನ್ ಸಿಟಿನೇ ಬರುತ್ತೆ, ಬಟ್ ಸಿಗಲಿಲ್ಲ ಅಂದಿದ್ದು ಮಾತ್ರಕ್ಕೆ 2nd, 3rd, 4th ಹೋಗೋದ್ರಿಂದ ನಿಮ್ಮ ಪ್ರಿಯಾರಿಟಿ ಆರ್ಡ್ರಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನ್ಸ್ ಸೆಂಟರ್ ನಿಯರೆಸ್ಟ್ ಇರೋದನ್ನು ಚೂಸ್ ಮಾಡ್ಕೊಳ್ಳಿ. ಸಪೋಸ್ ಅದಕ್ಕಿಂತ ಇನ್ನು ಸ್ವಲ್ಪ ದೂರ ಇರೋದನ್ನು ಸೆಕೆಂಡಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. 3rd 1 ಆ್ಯಂಡ್ ಮತ್ತು 4th 1 ತುಂಬ ದೂರ, ಅಂದರೆ ನಿಮ್ಮ
ನಿಯರೆಸ್ಟ್ ಪ್ಲೇಸಸ್ಸನ್ನು ಚೂಸ್ ಮಾಡ್ಕೊಳ್ಳಿ ಆದಷ್ಟು. ಯಾಕಂದರೆ ಸಪೋಸ್ ಚಾಯ್ಸ್ 1 ಸಿಗಲಿಲ್ಲ ಅಂತಂದರೆ ಸಿಟಿ ಎಕ್ಸಾಮಿನೇಷನ್ಸ್ ಸೆಂಟರ್ ಫಿಲ್ ಆದರೆ ನೆಕ್ಸ್ಟ್ ಸೆಕೆಂಡ್ ಒನ್ನನ್ನು ಕೊಡ್ತಾರೆ, ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ಬೆಟರ್ ನೀವು ನಿಯರೆಸ್ಟ್ ಪ್ಲೇಸಸನ್ನು ಈ 3-4 ಪ್ಲೇಸಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 1 2 3 4 ಸೆಲೆಕ್ಟ್ ಮಾಡಿಕೊಂಡು ಯಾವ 4 ಎಕ್ಸಾಮಿನೇಷನ್ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಚಾಯ್ಸಸ್ ಅಂದರೆ ಚಾಯ್ಸ್ 1 ಅಂತಂದರೆ ಮೀನಿಂಗ್ ಏನಂದರೆ ಫಸ್ಟು ಅದಕ್ಕೆ ನೀವು ಚಾಯ್ಸ್ 1 ಯಾವ್ದು ಕೊಟ್ಟಿರ್ತೀರೋ ಅದಕ್ಕೆ ಟ್ರೈ ಮಾಡ್ತಾರೆ ಮ್ಯಾಕ್ಸಿಮಮ್. ಅದೇನಾದ್ರು ಸಿಗಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಮಾತ್ರ ಸೆಕೆಂಡ್ 1ಗೆ ಹೋಗ್ತಾರೆ. ಸಿಕ್ಕರೆ ಖಂಡಿತವಾಗಿ ಎಕ್ಸಾಮಿನೇಷನ್ ಸಿಟಿ 1ಅನ್ನೇ ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಒನ್ ಬಂದು ಗಾರ್ಡಿಯನ್, ಫಾದರ್ ಆಕ್ಯುಪೇಷನ್, ನಿಮ್ಮ ಫಾದರ್ ಏನು ಮಾಡ್ತಿರ್ತಾರೆ ಅದನ್ನು ಸಹ ಮೆನ್ಷನ್ ಮಾಡಬೇಕಾಗತ್ತೆ. ಮತ್ತು ಫಾದರ್ ಕ್ವಾಲಿಫಿಕೇಷನ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಬೇಕು. ಅಥವಾ ಮದರ್ ಆಕ್ಯುಪೇಷನ್, ಮದರ್ ಕ್ವಾಲಿಫಿಕೇಷನನ್ನು ಎಂಟ್ರಿ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಹೋಗುತ್ತೆ ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ಗೆ ಬರುತ್ತೆ. ಕ್ವಾಲಿಫಿಕೇಷನ್ ಡೀಟೇಲ್ಸಲ್ಲಿ ನಿಮ್ಮ 10th ಡೀಟೇಲ್ಸ್, 10th ಮಾರ್ಕ್ಸ್ ಕಾರ್ಡಲ್ಲಿರುವಂತಹ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವು 10th ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ವರ್ಷದಲ್ಲಿ ನೀವು 10th ಪಾಸ್ ಮಾಡಿದ್ದೀರಾ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಯಾವ 10th ಅಂಡ್ ಈಕ್ವಲೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಪ್ಲೇಸ್ ಆಫ್ ಸ್ಕೂಲ್, ಯಾವ ರೂರಲ್ಲ ಅರ್ಬನ್ ಯಾವುದು ಮೆನ್ಷನ್ ಮಾಡ್ಕೊಳ್ಳಿ. ಅಲ್ಲಿ ಪ್ಲೇಸ್ ಆಫ್ ಸ್ಕೂಲ್, ನಿಮ್ಮ ಸ್ಕೂಲ್ ಇರುವಂತಹ ಪ್ಲೇಸು. ಅದಾದಮೇಲೆ ಅದು ಟೈಪ್ ಆಫ್ ಸ್ಕೂಲ್, ಪ್ರೈವೇಟಾ, ಅನ್ಏಡೆಡಾ, ಪ್ರೈವೇಟ್ ಕಾಲೇಜಾ ಅಥವಾ ಗೌರ್ಮೆಂಟ್ ಸ್ಕೂಲಾ, ಸೊ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ 10th ಇದು ಎಲ್ಲ ಡೀಟೇಲ್ಸ್ ಏನು ಎಂಟ್ರಿ ಮಾಡ್ತಿದ್ದೀರಾ ಇವೆಲ್ಲನೂ 10th ಡೀಟೇಲ್ಸ್ ಇವೆಲ್ಲನೂ. ಮತ್ತು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್, ಯಾವ ಸ್ಟೇಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕರ್ನಾಟಕ ಇದ್ದರೆ ಕರ್ನಾಟಕ, ಅಥವಾ ಬೇರೆ ಸ್ಟೇಟಿಂದ ಬಂದಿದ್ದರೆ ಬೇರೆ ಸ್ಟೇಟು. ಸೊ ನೀವು ಯಾವ ಸ್ಟೇಟಲ್ಲಿ ನೀವು ಎಕ್ಸಾಮ್ 10th ಬರ್ದಿರ್ತೀರ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟ್ರಿಕ್ಟ್, ಯಾವ ಡಿಸ್ಟ್ರಿಕಲ್ಲಿ ಬರ್ದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಯಾವ ಸ್ಕೂಲ್ ಬೋರ್ಡ್, ಅಂದರೆ ಯಾವ ಸ್ಕೂಲ್ ಅಂದರೆ ಸ್ಟೇಟ್ ಬೋರ್ಡಾ, ನೀವು 10th ಪಾಸ್ ಆಗಿರುವಂಥದ್ದು ಸ್ಟೇಟ್ ಬೋರ್ಡಾ, CBSEನ, ICSEನ, ಯಾವ ಬೋರ್ಡು ನೀವು 10th ಪಾಸ್ ಮಾಡಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ಪರ್ಸೆಂಟೇಜ್, ನಿಮ್ಮದು ಯಾವ ರೀತಿಯಾದಂಥ ರಿಸಲ್ಟ್ ಮೋಡ್ ಇದೆ, ಪರ್ಸೆಂಟೇಜ್ ಇದೆಯಾ ಅಥವಾ ಗ್ರೇಡಿಂಗ್ ಸಿಸ್ಟಮ್ ಇದೆಯಾ, ಯಾವುದು ಇದೆಯಾ ನಿಮ್ಮದು ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಇರುತ್ತೆ ಯೂಶಲಿ, ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಓವರಾಲ್ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ, ಮತ್ತು ನೀವು ತೊಗೊಂಡಿರುವಂತಹ ಮಾರ್ಕ್ಸ್ ಎಷ್ಟಿರುತ್ತೆ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕಲಿ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕು. ನಿಮ್ಮ 10th ಮಾರ್ಕ್ಸ್ ಕಾರ್ಡಿನ ರೋಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ಸ್ಕೂಲ್ ಡೀಟೇಲ್ಸ್. ಅದಾದ ನಂತರ ಇಲ್ಲಿ ಪಿನ್, ನಿಮ್ಮ ಸ್ಕೂಲಿನ ಅಡ್ರೆಸ್ಸಿನ ಪಿನ್ ಎಂಟ್ರಿ ಮಾಡಬೇಕಾಗತ್ತೆ. ಇದು ಕಂಪ್ಲೀಟಾಗಿ ನಿಮ್ಮ ಸ್ಕೂಲಿನ ಡೀಟೇಲ್ಸ್, 10th ಪಾಸ್ ಆಗಿರುವಂತಹ ಸ್ಕೂಲಿನ ಡೀಟೇಲ್ಸ್ ಮತ್ತು ನಿಮ್ಮ 10th ಡೀಟೇಲ್ಸ್ ಆಗಿರುತ್ತೆ. ಅದಾದ ನಂತರ ಕೆಳಗಡೆ ಬಂದರೆ ನಿಮಗಿಲ್ಲಿ 12th ಆರ್ ಈಕ್ವಲೆಂಟ್, ಅಂದರೆ ಈಗ ಪ್ರೆಸೆಂಟ್ ನೀವು ಏನು 12th ಓದ್ತಿರ್ತೀರಾ ಆ ಸ್ಟೂಡೆಂಟ್ಸ್ಗಳ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸಪೋಸ್ ನೀವು ಆಲ್ರೆಡಿ 12th ಪಾಸ್ ಮಾಡಿದರೆ ಪಾಸ್ಡ್ ಅಂತ ಮೆನ್ಷನ್ ಮಾಡಿ. ಈಗ ನೀವು 12th ಎಕ್ಸಾಮ್ ಬರೀತಿದ್ರೆ ನೀವು ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. 12th ಪಾಸ್ ಆಗಿದ್ರೆ ಪಾಸ್ಟ್. ಈಗ ನೀವು ಪ್ರೆಸೆಂಟ್ 12th ಸ್ಟ್ಯಾಂಡರ್ಡಲ್ಲಿ ಇದ್ದರೆ, ಈಗ ಸೆಕೆಂಡ್ PUCನಲ್ಲಿ ಇದ್ದರೆ ನೀವು ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಯಾವ ವರ್ಷದಲ್ಲಿ ಅಪಿಯರಿಂಗ್ ಆಗ್ತಿದ್ದೀರಾ ಎಕ್ಸಾಮನ್ನು ಅಂತಂದರೆ 2026 ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಯಾವ ವರ್ಷದಲ್ಲಿ ನೀವು ಸೆಕೆಂಡ್ PUC ಮುಗಿಸ್ತಿದ್ದೀರಾ ಅಂತ 2026 ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕ್ವಾಲಿಫೈಯಿಂಗ್ ಎಕ್ಸಾಮ್ ಆಯಿತು. ನೆಕ್ಸ್ಟು ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಮೆನ್ಷನ್ ಮಾಡಬೇಕಾಗತ್ತೆ. ಪ್ಲೇಸ್ ಆಫ್ ಸ್ಕೂಲ್ ಅಥವಾ ಕಾಲೇಜಿನ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನೀವು ಯಾವ ಸೆಕೆಂಡ್ PUCನ ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ, ಮತ್ತು ಯಾವ ಸ್ಟೇಟ್ ಅದು, ಅಗೇನ್ ಯಾವ ಡಿಸ್ಟ್ರಿಕ್ಟ್, ಮತ್ತು ಯಾವ ಬೋರ್ಡ್, CBSEನ ಸ್ಟೇಟ್ ಬೋರ್ಡಾ, ನೀವು PUC ಓದ್ತಿದ್ರೆ ಅದು ಸ್ಟೇಟ್ ಬೋರ್ಡ್ ಆಗುತ್ತೆ. ಅಥವಾ ನೀವು CBSE ಬೇರೆ ಯಾವುದಾದ್ರು ಕೋರ್ಸ್ ಇದ್ದರೆ CBSE ಅಥವಾ ICSE ಆಗುತ್ತೆ. ಅದಾದ ನಂತರ ನಿಮ್ಮ ಪರ್ಸೆಂಟೇಜ್, ಸ್ಟೇಟ್ ಆಗಿದ್ದರೆ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಟೋಟಲ್ ಮಾರ್ಕ್ಸ್ ಇದೇನು ಬರಲ್ಲ ನಿಮಗೆ. ಅಪಿಯರಿಂಗ್ ಅಂತ ಬಂದರೆ ಇವು ಯಾವುದು ಬರೋದಿಲ್ಲ, ಟೋಟಲ್ ಮಾರ್ಕ್ಸ್, ಯಾಕಂದರೆ ನೀವಿನ್ನೂ ಎಕ್ಸಾಮೇ ಬರ್ದಿರಲ್ವಲ್ಲ. ಸೊ ಇದು ಯಾರಾದರೂ ಕಂಪ್ಲೀಟ್ ಮಾಡಿದರೆ ಇದೆಲ್ಲ ಬರುತ್ತೆ ನಿಮಗೆ. PUC ಆಲ್ರೆಡಿ ಕಂಪ್ಲೀಟ್ ಮಾಡಿದರೆ ಸೆಕೆಂಡ್ PUC, ಸೊ ಅವರಿಗೆ ಇದೆಲ್ಲ ಡೀಟೇಲ್ಸ್ ಬರುತ್ತೆ. ನೀವು ನೀವಿನ್ನೂ ಎಕ್ಸಾಮೇ ಬರ್ದಿಲ್ಲ ಆಗಿರೋದ್ರಿಂದ ನಿಮಗೆ ಇದು ಯಾವುದು ಟೋಟಲ್ ಮಾರ್ಕ್ಸು ಯಾವುದು ಬರೋದಿಲ್ಲ. ಸೊ ಅದಾದ ನಂತರ ಕೆಳಗಡೆ ಬನ್ನಿ, ಕ್ಯಾಪ್ಚಾ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿ ಇಲ್ಲಿ ನಿಮಗೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಾನು ಹೇಳ್ತಿದ್ದೀನಿ, ಇಲ್ಲಿ ಯಾರು 12th ಸೆಕೆಂಡ್ PUCನ ಕಂಪ್ಲೀಟ್ ಮಾಡಿದ್ದೀರಾ ಅವರಿಗೆ ನಿಮಗೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಒಬ್ಟೈನ್ ಮಾರ್ಕ್ಸ್ ಬರುತ್ತೆ ಸೆಕೆಂಡ್ PUCಗೆ. ಇಲ್ಲ ಅಂತಂದರೆ ನಿಮಗಿದು ಟೋಟಲ್ ಮಾರ್ಕ್ಸು ಒಬ್ಟೈನ್ ಮಾರ್ಕ್ಸ್ ಬರೋದಿಲ್ಲ. ಅಪಿಯರಿಂಗ್ ಈಗ ನೀವು ಎಕ್ಸಾಮ್ ಬರೀಬೇಕಾಗಿರೋದ್ರಿಂದ ಇನ್ನೂ ಬರ್ದಿರೋದಿಲ್ಲ, ಹಾಗಾಗಿರೋದ್ರಿಂದ ನಿಮಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಟೋಟಲ್ ಮಾರ್ಕ್ಸ್ ಒಬ್ಟೈನ್ ಮಾರ್ಕ್ಸ್ ಉಳಿದಿದ್ದೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ ಡೀಟೇಲ್ಸನ್ನು. ನೆಕ್ಸ್ಟ್ ಕೆಳಗಡೆ ಬಂದು ಕ್ಯಾಪ್ಚಾ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಅಡಿಷನಲ್ ಡೀಟೇಲ್ಸ್ ಕೇಳ್ತಾರೆ.
ಅಂದರೆ ಆರ್ ಯು ಟ್ವಿನ್ ಅಂಡ್ ಬೋತ್ ಅಪಿಯರಿಂಗ್ ಫಾರ್ ದ JEE ಮೇನ್ ಎಕ್ಸಾಮಿನೇಷನ್. ನಿಮಗೇನೋ ಟ್ವಿನ್ಸ್ ಯಾರಾದರೂ ಇದ್ದರೆ ಸೊ ಎಸ್ ಅಂತ ಕ್ಲಿಕ್ ಮಾಡಿ, ಸೊ ಅವರ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ, ಅವ್ರು ಏನು ಓದ್ತಿರ್ತಾರೆ ಯಾಕೆ ಅಂತ. ಯಾಕಂದರೆ ನಿಮ್ಗೆ ಗೊತ್ತಿದೆ ಎಕ್ಸ್ಚೇಂಜ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ, ಹಾಗಾಗಿರೋದ್ರಿಂದ ಅವ್ರ ಡೀಟೇಲ್ಸ್. ಟ್ವಿನ್ ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ನೆಕ್ಸ್ಟ್ಗೆ ಹೋಗುತ್ತೆ. ಟ್ವಿನ್ ಇದ್ದರೆ ಎಸ್ ಅಂತ ಹಾಕಿ ಅವ್ರ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಟ್ವಿನ್ಸ್ ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೆಕ್ಸ್ಟ್ ಪೇಜ್ ಬರುತ್ತೆ, ಕ್ಯಾಪ್ಚಾಗಿ ಬರುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಬರುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್. ಸೊ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಬಿಟ್ಟು ಆಲ್ರೆಡಿ ನೀವು ಎಂಟ್ರಿ ಮಾಡಿರ್ತೀರಲ್ವ, ಅದನ್ನು ಬಿಟ್ಟು ಬೇರೆ ನಂಬರನ್ನು ಎಂಟ್ರಿ ಮಾಡಿ. ಅಂದರೆ ನಿಮ್ಮ ಪೇರೆಂಟ್ಸ್ ನಂಬರನ್ನು ಸಹ ಎಂಟ್ರಿ ಮಾಡ್ಕೋಬೋದು. ಇಲ್ಲಿ ಪೇರೆಂಟ್ಸ್ ನಂಬರನ್ನು ಎಂಟ್ರಿ ಮಾಡಿ. ಇದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸು. ಎಮರ್ಜೆನ್ಸಿಗೆ ಏನಾದರೂ ನಿಮ್ಮದು ನಂಬರ್ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂದರೆ ಈ ನಂಬರ್ಗೆ ಡೀಟೇಲ್ಸ್ ಹೋಗುತ್ತೆ. ಸೊ ಹಾಗಾಗಿರೋದ್ರಿಂದ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಮೇಲ್ ID ಮತ್ತು ಆಲ್ಟರ್ನೇಟಿವ್ ಇನ್ನೊಂದು ನಿಮ್ಮ ಮೇಲ್ ಐಡಿನ ಬಿಟ್ಟು ನಿಮ್ಮ ಪೇರೆಂಟ್ಸ್ ಮೇಲ್ ಐಡಿನ ಎಂಟ್ರಿ ಮಾಡ್ಕೊಳ್ಳಿ ಇಲ್ಲಿ. ಮತ್ತು ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬನ್ನಿ, ಕ್ಯಾಪ್ಚರ್ ಫೋಟೋಗ್ರಾಫ್. ಇದು ನಿಮಗೆ ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ. ಈ ವರ್ಷ ಅಡಿಷನಲ್ ಆಗಿ ಆ್ಯಡ್ ಮಾಡಿರುವಂಥ ಸ್ಟೇಜ್ ಇದು. ನಾನು ಆಗಲೇ ಹೇಳಿದೆ ನೀವು ಡೆಸ್ಕ್ಟಾಪ್ ಮೇಲೆ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ವೆಬ್ ಕ್ಯಾಮ್ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ ಅಂತ, ಬಿಕಾಸ್ ಆಫ್ ದಿಸ್ ರೀಸನ್. ಈಗ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಲೈವ್ ಕ್ಯಾಮರಾ ಫೋಟೋನ ನೀವು ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲೇನು ಮಾಡಬೇಕಂದ್ರೆ ಕ್ಯಾಪ್ಚರ್ ಫೋಟೋಗ್ರಾಫ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಕೇಳುತ್ತೆ, ಅಲೋ ಕ್ಯಾಮರಾ ಟು ಯೂಸ್ ಅಂತ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈವಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಎರಡು ಕಿವಿ ನೀಟಾಗಿ ಕಾಣಿಸ್ಬೇಕು. ಯಾಕಂದರೆ 90% ಆಫ್ ದ ಫೇಸ್ ವಿಸಿಬಲ್ ಇರಬೇಕು. ನಾನು ಮತ್ತೆ ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗೆ, ಝೂಮ್ ಔಟ್ ಮಾಡಿ. ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ನಿಮಗೆ 90% ಆಫ್ ನೋ ಮಾಸ್ಕ್ ಯಾವುದನ್ನು ವೇರ್ ಮಾಡೋಂಗಿಲ್ಲ. ನಿಮ್ಮ ಟೋಟಲ್ ಮಿನಿಮಮ್ 80% ನಿಮ್ಮ ಫೇಸು ವಿಸಿಬಿಲಿಟಿನಲ್ಲಿ ಇರಬೇಕು ಕಂಪ್ಲೀಟಾಗಿ. ಆ ಕಡೆ ಈ ಕಡೆ ಟರ್ನ್ ಆಗೋದು ಸ್ಟ್ರೈಟ್ ಇರಬೇಕು, ಕ್ಯಾಮರಾಗೆ ಫೇಸ್ ಮಾಡಿ. ಜೊತೆಗೆ ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಬೆಟರ್. ಸಿ ಯು ಕ್ಯಾನ್ ಇಲ್ಲಿ ನೋಡ್ಬೋದು, ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ತೊಗೋಬೇಕಾದ್ರೆ ನಿಮ್ಮ ವೈಟ್ ಬ್ಯಾಕ್ಗ್ರೌಂಡನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ವೈಟ್ ಇದ್ದರೆ ಚೆನ್ನಾಗಿ ಬರುತ್ತೆ ಫೋಟೋ ಅನ್ನೋ ರೀಸನ್ಗೆ. ಸೊ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ನೋಡ್ಬೋದು ಇಲ್ಲಿ ಲೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಪ್ರಾಪರ್ ಲೈಟಿಂಗ್ ಇರಬೇಕು. ಮತ್ತು ನಿಮ್ಮ ಎರಡು ಕಿವಿ ಕಾಣಿಸ್ತಿ, ಇನ್ಕ್ಲೂಡಿಂಗ್ ಇಯರ್ಸ್ ಎರಡು ಕಿವಿನೂ ಕಾಣಿಸ್ತಿರ್ಬೇಕು ಇಲ್ಲಿ. ಯಾಕಂದರೆ ಎರಡು ಕಿವಿ ಕಾಣಿಸ್ತಿದೆ ಅಂದರೆ ನಿಮ್ಮ ಎಂಟೈರ್ ಫೇಸ್ ಕವರ್ ಆಗಿದೆ ಅಂತ ಅರ್ಥ. ಮತ್ತು ಯಾವುದೇ ಮಾಸ್ಕನ್ನು ವೇರ್ ಮಾಡೋಂಗಿಲ್ಲ. ಸೊ ಅದಾದಮೇಲೆ ನೀವು ಇಲ್ಲಿ ಕ್ಯಾಪ್ಚರ್ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿದ್ರೆ, ಅಲೋ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. ನಿಮಗೆ ರೈಟ್ ಸೈಡಲ್ಲಿ ಇಲ್ಲಿ ತೋರಿಸುತ್ತೆ ನೋಡಿ, ಇಲ್ಲಿ ಬಾಕ್ಸ್ ಇದೆಯಲ್ವಾ, ನೀವು ಇಲ್ಲಿ ಏನು ಕ್ಯಾಪ್ಚರ್ ಆಗಿದೆ ಫೋಟೋ ಇಲ್ಲಿ ಕಂಪ್ಲೀಟಾಗಿ ದೊಡ್ಡದಾಗಿ ಕಾಣಿಸುತ್ತೆ ಇಲ್ಲಿ. ಅದು ನಿಮಗೆ ಓಕೆ ಆದರೆ, ಇಲ್ಲ ನಿಮ್ಗೆ ಅದು ಸರಿ ಇಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸರಿ ನೀವು ಕ್ಯಾಪ್ಚರ್ ಮಾಡ್ಕೋಬೋದು. ರಿಫ್ರೆಶ್ ಕ್ಯಾಪ್ಚರ್ಡ್ ಫೋಟೋ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಸರಿ ಬೇಕಾದ್ರೆ ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ ಫೋಟೋನ. ನಿಮಗೆ ಓಕೆ ಆಯಿತು ಅಂತಂದರೆ ಇಲ್ಲಿ ಅಪ್ಲೋಡ್ ಫೋಟೋಗ್ರಾಫ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗಲಿಲ್ಲ, ನಿಮ್ಗೆ ಓಕೆ ಆಗಲಿಲ್ಲ ಅಂದರೆ ರಿಫ್ರೆಶ್ ಕ್ಯಾಪ್ಚರ್ಡ್ ಫೋಟೋ ಅಂತ ಮೇಲೆ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡ್ಕೊಳ್ಳಿ. ಓಕೆ ಪಿಕ್ಚರ್ ಈಗ ನೀವೇನು ಅಪ್ಲೋಡ್ ಮಾಡಿದ್ರೆ ನೀಟಾಗಿದೆ, ಕರೆಕ್ಟಾಗಿದೆ ಅಂತ ನಿಮಗೆ ಕನ್ಫರ್ಮೇಷನ್ ಆಯಿತು ಅಂದರೆ ಅಪ್ಲೋಡ್ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಏನಿರುತ್ತೆ ಈಗ ಕ್ಲಿಕ್ ಮಾಡಿದಾರೆ ಲೈವ್ ಕ್ಯಾಮ್ರಾದಲ್ಲಿ ಅದು ಅಪ್ಲೋಡ್ ಆಗುತ್ತೆ ಫೋಟೋ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಬರುತ್ತೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್. ಸೊ ನೀವು ಡಾಕ್ಯುಮೆಂಟ್ಸ್ ಏನೇನೆಲ್ಲ ನಾನು ಆಗಲೇ ಹೇಳಿದೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಫೋಟೋಗ್ರಾಫ್, ಇನ್ನೊಂದು ಫೋಟೋಗ್ರಾಫನ್ನು ಅಪ್ಲೈ ಮಾಡಬೇಕು ಅಂದರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ. ಸೊ ಹಾಗಾಗಿರೋದ್ರಿಂದ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಯಾವ ರೀತಿಯಾಗಿ ನೋಡಿ ಸ್ಪೆಸಿಫಿಕೇಷನ್ಸ್, ಈ ಸ್ಪೆಸಿಫಿಕೇಷನ್ಸಲ್ಲೇ ನೀವು ಅಪ್ಲೋಡ್ ಮಾಡಬೇಕು. ನಿಮ್ಮ ಫೋಟೋ JPG ಫಾರ್ಮೇಟಲ್ಲಿ ಇರಬೇಕು. ಫೈಲ್ ಸೈಜ್ ಬಂದು 30 to 300 KB ಇರಬೇಕು. ಸೊ 10 to 300 KB ಇರಬೇಕು. ನಿಮ್ಮ ಸಿಗ್ನೇಚರು ಸಹ 10 to 50 KB ಇರಬೇಕು. ಸೊ ಹಾಗಾಗಿರೋದ್ರಿಂದ ಈ ಸ್ಪೆಸಿಫಿಕೇಷನ್ಸ್ ಪ್ರಕಾರವಾಗಿ ನಿಮ್ಮ ಫೋಟೋನ ಯಾವ ಥರ ಚೇಂಜಸ್ ಮಾಡೋದು ಅನ್ನೋದನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ವಿಡಿಯೋ ನೆನ್ನೆ ತಾನೇ ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವ ಥರ ನೀವು ಚೇಂಜಸ್ ಮಾಡುವಂಥದ್ದು, ನಿಮ್ಮ ತೊಗೊಂಡಿರುವಂಥ ಫೋಟೋನ ಯಾವ ಥರ ಈ ಫೈಲ್ ಸೈಜ್ಗೆ ಕಂಪ್ಲೀಟಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಅದಾದ ನಂತರ 10th ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿ PDF ಫಾರ್ಮೇಟಲ್ಲಿ ಇರಬೇಕು. ಅದು ಸಹ ಫೈಲ್ ಸೈಜ್ 10 to 300 KB ಇರಬೇಕು. ಸೊ ಇಲ್ಲಿ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೈಲನ್ನು ಅದನ್ನು ಅಪ್ಲೋಡ್ ಮಾಡಿ. ಇಲ್ಲಿ ನೀವೇನು ಚೇಂಜಸ್ ಮಾಡ್ಕೊಂಡಿರ್ತೀರ ಅದನ್ನು ನೆಕ್ಸ್ಟ್ ಇಲ್ಲಿ ಮತ್ತೆ ಒಂದು ಸೆಕೆಂಡ್ ಇಲ್ಲಿ ಚೂಸ್ ಫೈಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ನಿಮಗೆ ಆಕ್ಷನ್ ಇಲ್ಲಿ ಕಂಪ್ಲೀಟಾಗಿ ತೋರಿಸುತ್ತೆ, ನೀವೇನು ಅಪ್ಲೋಡ್ ಮಾಡಿರ್ತೀರ ಸಕ್ಸಸ್ ಆಗಿದ್ರೆ. ಮತ್ತು ಚೂಸ್ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, PDF ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ಅಪ್ಲೋಡ್ ಮಾಡಿ. ಸೊ ಇಫ್ ಓಕೆ ಆದಮೇಲೆ ಕಂಪ್ಲೀಟಾಗಿ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ನಿಮಗೆ. ಇದೆಲ್ಲ ಓಕೆ ಆದಮೇಲೆ ಲಾಸ್ಟ್ ಸ್ಟೇಜ್ ಇದೆ ನಿಮಗೆ, ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ, ಸಬ್ಮಿಷನ್, ಫೈನಲ್ ಸಬ್ಮಿಷನ್. ಇದೆಲ್ಲ ಆದಮೇಲೆ ನಿಮಗೆ ಲಾಸ್ಟಿಗೆ ಬರುತ್ತೆ ಫೈನಲ್ ಸಬ್ಮಿಷನ್.
ಫೈನಲ್ ಸಬ್ಮಿಷನ್ಗೆ ಮುಂಚೆ ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೀವೇನೆಲ್ಲ ಅಪ್ಲೋಡ್ ಮಾಡಿದ್ದೀರಾ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಒಂದೊಂದೇ ಡೀಟೇಲ್ಸನ್ನು ಕೇರ್ಫುಲ್ಲಾಗಿ ನಿಧಾನವಾಗಿ ಒಂದೊಂದೇ ವರ್ಡ್ ವೈಸ್ ಚೆಕ್ ಮಾಡಿಕೊಂಡು ನಿಧಾನಕ್ಕೆ ನೋಡ್ಕೊಂಡು ಬನ್ನಿ. ಯಾಕಂದರೆ ನೆಕ್ಸ್ಟ್ ಇದೆ ಒಂದು ಸರಿ ನೀವು ಇವೆಲ್ಲ ಡೀಟೇಲ್ಸ್ ಏನಿದೆ ಇವನ್ನೆಲ್ಲ ಓದಿದ್ದು ಆದಮೇಲೆ ಫೈನಲ್ ಸಬ್ಮಿಷನ್ ಇರುತ್ತೆ. ಫೈನಲ್ ಸಬ್ಮಿಷನ್ ಆದಮೇಲೆ ಚೇಂಜಸ್ ಮಾಡುವಂಥ ಆಪ್ಷನ್ಸ್ ಇರೋದಿಲ್ಲ. ಹಾಗಾಗಿರೋದ್ರಿಂದ ಎಲ್ಲ ಡೀಟೇಲ್ಸು ನೀಟಾಗಿ ಚೆಕ್ ಮಾಡ್ಕೊ ಬನ್ನಿ. ಎಲ್ಲ ಕರೆಕ್ಟಾಗಿ ಇದೆ ಅಂತಂದಮೇಲೆ ಲಾಸ್ಟಲ್ಲಿ ನಿಮಗೆ ನೋಡ್ಬೋದು ಈ ಕಾಲಮ್ ಸಿಗುತ್ತೆ ನಿಮಗೆ. ಇಲ್ಲಿ ನೀವೆಲ್ಲ ಕ್ಲಿಕ್ ಮಾಡ್ತಾ ಹೋಗಬೇಕು. ಆಗಲೇ ನೀವು ಪ್ರೀವಿಯಸ್ ಯಾವ ಥರ ಕ್ಲಿಕ್ ಮಾಡೋದು ಅದೇ ಥರ ಮೈ ನೇಮ್ ಕರೆಕ್ಟ್ ಅಂದರೆ ನಮ್ಮ ಹೆಸರು ಕರೆಕ್ಟಾಗಿದೆ ನಾನು ಎಂಟ್ರ್ ಮಾಡಿರುವಂಥದ್ದು. ಮತ್ತು ಫಾದರ್ ಗಾರ್ಡಿಯನ್ ನೇಮ್ ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಇಲ್ಲಿ ಇದ್ರ ಮೇಲೆ ಸೆಲೆಕ್ಟ್ ಆಗುತ್ತೆ ಇದೆಲ್ಲನೂ. ಎಲ್ಲವೂ ಸಹ ಅದೇ ಥರ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆ, ಜೆಂಡರ್ ಕರೆಕ್ಟಾಗಿದೆ, ಕ್ಯಾಟಗರಿ ಕರೆಕ್ಟಾಗಿದೆ, PW2 ಕರೆಕ್ಟಾಗಿದೆ. ಎಲ್ಲ ನೀವೆಲ್ಲ ಡೀಟೇಲ್ಸನ್ನು ಏನೇನೆಲ್ಲ ಎಂಟ್ರಿ ಮಾಡಿರ್ತೀರ ಅವುಗಳನ್ನೆಲ್ಲ ಕ್ಲಿಕ್ ಮಾಡಿ ಇಲ್ಲಿ ಕಂಪ್ಲೀಟಾಗಿ ಇಲ್ಲೆಲ್ಲ ಕ್ಲಿಕ್ ಮಾಡಿ ಲಾಸ್ಟ್ಗೆ ಡಿಕ್ಲರೇಷನ್ ಬರಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಐ ಅಗ್ರಿ ಇದೆಯಲ್ವಾ, ಆದಮೇಲೆ ಕ್ಲಿಕ್ ಮಾಡಿ ಈ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅಷ್ಟಕ್ಕೆ OTP ಬರುತ್ತೆ ನಿಮಗೆ ಮೇಲ್ ID-ಗೆ. ಆ OTPಯನ್ನು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ OTPನ ಎಂಟ್ರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಮುಗೀತು. ಲಾಸ್ಟ್ ಸ್ಟೇಜ್ ಏನಪ್ಪ ಅಂತಂದರೆ ಫೀಸ್ ಪೇಮೆಂಟು ಲಾಸ್ಟ್ ಇರುತ್ತೆ. ನೋಡ್ಬೋದು ಈ ಥರ ಬರುತ್ತೆ ನಿಮಗೆ ಇಂಟರ್ಫೇಸು. ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟೆಡ್, ಮೊಬೈಲ್ ನಂಬರ್ ವೆರಿಫಿಕೇಷನ್ ಕಂಪ್ಲೀಟೆಡ್, ಇಮೇಲ್ ID ವೆರಿಫಿಕೇಷನ್ ಕಂಪ್ಲೀಟೆಡ್, ಫೀಸ್ ಪೇಮೆಂಟ್ ಪೆಂಡಿಂಗ್. ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ನೀವು. ಮತ್ತು ಅಪ್ಲಿಕೇಶನ್ ಫಾರ್ಮ್ ವ್ಯೂ ನೋಡಿದ್ರೆ ಕಂಪ್ಲೀಟಾಗಿ ಅಪ್ಲಿಕೇಶನನ್ನು ಚೆಕ್ ಮಾಡಿದರೆ ಅದು ಸಹ ಮುಗ್ದಿದೆ. ಇನ್ನೂ ಸ್ಟಿಲ್ ಏನಾದರೂ ಎಡಿಟ್ ಮಾಡ್ಕೊಳ್ಳುವಂಥ ಆಪ್ಷನ್ಸ್ ಬೇಕು ಅಂತಂದರೆ ಇಲ್ಲಿದೆ ನೋಡಿ, ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಎಡಿಟ್ ಮಾಡ್ಕೊಳ್ಳಿ, ಯಾವುದೇ ಮಿಸ್ಟೇಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫರ್ದರ್ ನಿಮ್ಗೆ ಯಾವುದೇ ಚೇಂಜಸ್ ಇರೋದಿಲ್ಲ. ಒಂದು ಸರಿ ನೀವು ಅಮೌಂಟನ್ನು ಫೀಸ್ ಪೇ ಮಾಡಿದ್ದೀರಾ ಅಂದರೆ ಮತ್ತೆ ನಿಮಗೆ ಯಾವುದೇ ಚೇಂಜಸ್ ಮಾಡಿಕೊಳ್ಳುವಂತಹ ಸಿಚುವೇಶನ್ ಇರೋದಿಲ್ಲ, ಆಪ್ಷನ್ಸ್ ಕೊಡೋದಿಲ್ಲ ನಿಮಗೆ. ಹಾಗಾಗಿರೋದ್ರಿಂದ ದಯವಿಟ್ಟು ಪೇಮೆಂಟ್ ಮಾಡೋದಕ್ಕೆ ಮುಂಚೆ ನೀವು ಕಂಪ್ಲೀಟಾಗಿ ಇನ್ನೊಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಅದಾದ ನಂತರನೇ ಇಲ್ಲಿ ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಇದೆಯಲ್ವಾ, ಇದು 200 ಅಂತ ಇದೆ. ನಿಮಗೆ ಡಿಫರ್ ಆಗುತ್ತೆ. ಇದು ಒಂದು ಸ್ಯಾಂಪಲ್ಗೆ ಅಷ್ಟೇ ಇರುವಂಥದ್ದು. ಇದು ನೀವು ಯಾವ ಎಕ್ಸಾಮ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಎಕ್ಸಾಮನ್ನು BE ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಥವಾ 3 ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಗ ನಾನು ಆಗಲೇ ಬಿಗಿನಿಂಗಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಸೊ ಆರ್ಕಿಟೆಕ್ಚರ್ ಇದೆ, ಪ್ಲ್ಯಾನಿಂಗ್ ಇದೆ, BE ಇದೆ. ಯಾವ ಎಕ್ಸಾಮ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಫೀಸ್ ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಫೀಸ್ ನಿಮ್ಮ ಅಮೌಂಟ್ ಮೆನ್ಷನ್ ಆಗುತ್ತೆ. ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ. ಫೀಸನ್ನು ಪೇ ಮಾಡಿದ್ದಾದಮೇಲೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಫೀಸ್ ಕನ್ಫರ್ಮೇಷನ್ ಆದಮೇಲೆ ನಿಮಗೆ ಮೇಲ್ಗೆ ಒಂದು ವೆರಿಫಿಕೇಷನ್ ಡೀಟೇಲ್ಸ್ ಬರುತ್ತೆ. ಅದಾದ ನಂತರ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ಕಂಪ್ಲೀಟಾಗಿ JEE ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ನೀವು ಕಾಮೆಂಟನ್ನು ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.